सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ಹರಿ ಓಂ. ಕಠೋಪನಿಷತ್ತಿನ ತರಗತಿಯಲ್ಲಿ ನಾವು ಇವಾಗ ಮೊದಲನೇ ಅಧ್ಯಾಯದ 3ನೇ ವಲ್ಲಿಯಲ್ಲಿ ಆರಂಭದ 2 ಮಂತ್ರಗಳನ್ನು ನೋಡಿದ್ದೇವೆ. ಆರಂಭದ 2 ಮಂತ್ರಗಳ ಮುಖ್ಯವಾದ ಸಂಗತಿ ಏನಾಗಿತ್ತು ಅಂದ್ರೆ, ಮನುಷ್ಯನಿಗೆ 2 ಗತಿಗಳಿವೆ. ಒಂದು ಶ್ರೇಯಸ್ಸಿನ ಗತಿ, ಇನ್ನೊಂದು ಪ್ರೇಯಸ್ಸಿನ ಗತಿ. ಆದ್ದರಿಂದ ಶ್ರೇಯಸ್ಸಿನ ಗತಿಯನ್ನ ಆಯ್ಕೆ ಮಾಡಿಕೊಳ್ಳುವವನು ಪರಬ್ರಹ್ಮ ಜ್ಞಾನವನ್ನ, ಆತ್ಮಜ್ಞಾನವನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಯಾರು ಪ್ರೇಯಸ್ಸಿನ ಮಾರ್ಗವನ್ನ ಆಯ್ದುಕೊಳ್ತಾರೋ ಅವರಿಗೆ ಯಜ್ಞ, ಉಪಾಸನೆ ಮುಂತಾದಂತಹ ಮಾರ್ಗಗಳನ್ನು ಹೇಳಿದ್ದಾರೆ. ಆದ್ದರಿಂದ ಸೇತು ಎಂಬ ಶಬ್ದವನ್ನು ಬಳಸಿರುವುದು ಕಾನ್ಸೆಪ್ಟ್. ಸೇತುವೆ ಇದ್ದ ಹಾಗೆ 2 ರೀತಿ ಸೇತುವೆ ಇದೆ. ಯಾರು ಸ್ವರ್ಗ ಬ್ರಹ್ಮಲೋಕಾದಿಗಳನ್ನು ಬಯಸುತ್ತಾರೋ ಅಂಥವರಿಗೆ ಕರ್ಮ ಉಪಾಸನೆಯೇ ಸೇತು. ಯಾರು ಅಭಯದ ಪಾರವನ್ನ ಅಂದ್ರೆ ಮೋಕ್ಷವನ್ನ ಬಯಸ್ತಾರೋ ಅಂಥವರಿಗೆ ಬ್ರಹ್ಮಜ್ಞಾನವೇ ಸೇತು ಎಂಬುದಾಗಿ 2 ಗುರಿಗಳನ್ನ ಸ್ಪಷ್ಟವಾಗಿ ವಿವರಿಸಿದ್ದನ್ನು ಕಾಣುತ್ತೆ. ಇನ್ನು ಗುರಿ ಯಾವುದೇ ಇರಲಿ, ಯಾತ್ರೆಯಂತೂ ಸಾಗಲೇಬೇಕು. ಅದು ಲೌಕಿಕ ಯಾತ್ರೆಯೋ, ಪಾರಲೌಕಿಕ ಯಾತ್ರೆಯೋ ಅಥವಾ ಅಧ್ಯಾತ್ಮ ಯಾತ್ರೆಯೋ, 3ರಲ್ಲಿ ಯಾವುದೋ ಒಂದನ್ನ ಒಬ್ಬನು ಸಾಗಬೇಕಾಗ್ತದೆ. ಒಂದು ಸಾಂಸಾರಿಕವಾದಂತಹ ಇಹಲೋಕದ ಯಾತ್ರೆ, ಇನ್ನೊಂದು ಪರಲೋಕದ ಯಾತ್ರೆ. ಅದು ಸ್ವರ್ಗಾದಿ ಲೋಕಗಳಿರ್ಬೋದು ಅಥವಾ ಉಪಾಸಕರಿಗಿರತಕ್ಕಂಥ ಬ್ರಹ್ಮಲೋಕ ಇರ್ಬೋದು. ಅವು ಪರಲೋಕದ ಯಾತ್ರೆ. ಇನ್ನೊಂದು ನಿಜವಾಗಿ ಅದೊಂದು ಯಾತ್ರೆ ಅಲ್ಲ, ಆದರೂ ಯಾತ್ರೆಯಂತೆ ಇರುವ ಪಾರಮಾರ್ಥಿಕ ಯಾತ್ರೆ ಅಥವಾ ಆಧ್ಯಾತ್ಮಿಕ ಯಾತ್ರೆ. ಯಾತ್ರೆ ಯಾವುದೇ ಇದ್ರೂ ಕೂಡ ಸಾಗುವುದಂತೂ ನಿಶ್ಚಿತ, ಸಾಗಲೇಬೇಕು. ಅದಕ್ಕೆ DVG ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು. ರಾತ್ರಿ 3 ಹೊರಡನೆ ತೆರಳಿದೊಡೆ ಪಾರು ಪಥ್ಯದವ ಮೆಚ್ಚುವನು ಮಂಕುತಿಮ್ಮ. ಜೀವನ ಅನ್ನೋದು ಒಂದು ಯಾತ್ರೆ ಅಂತ ಹೇಳ್ತಾರೆ. ಅವ್ರು ಲೌಕಿಕ ಯಾತ್ರೆಯನ್ನ ವರ್ಣಿಸ್ತಾ ಇದ್ದಾರೆ. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ, ಈ ಲೋಕವೇ ದಿವ್ಯ ಕ್ಷೇತ್ರ ಅಂತ. ಆದ್ರೆ ಸತ್ರದಲ್ಲಿ, ಸತ್ರ ಅಂದ್ರೆ ಅನ್ನಛತ್ರ ಮುಂತಾದವುಗಳು ಇರುತ್ತಲ್ಲ, ನಾವು ಉಳಿದುಕೊಳ್ಳತಕ್ಕಂತಹ ವಾಸಸ್ಥಳಗಳು, ಅಲ್ಲಿ ನೇಮದಿಂದ ಇರಲಿ ಕೆಡೆಯುಂಟು ಅಂತ ಒಂದು ನಿಯಮ ಹಾಕಿದ್ದಾರೆ. ನಿಯಮದಲ್ಲಿ ನಾವು ಇರಬೇಕಷ್ಟೇ, ನಿಯಮವನ್ನ ಉಲ್ಲಂಘಿಸುವ ಹಾಗಿಲ್ಲ. ಹಾಗೆ ಗಂಟೆ 3 ಆಯ್ತಪ್ಪ ಹೊರಡು ಅಂತ ಪಾರುಪತ್ಯದವ ಬಂದು ಹೇಳಿದ್ರೆ ನಾವು ಹೊರಟು ಬಿಡ್ಬೇಕು. ಆವಾಗ ಪಾರುಪತ್ಯದಾರನಿಗೆ ಸಂತೋಷ ಆಗ್ತದೆ.
ಪಾರುಪತ್ಯದಾರ ಅಂದ್ರೆ ಇಲ್ಲಿ ದೇವರು ಒಂದು ನಿಯಮ ಹಾಕಿ ಅನ್ನ ಛತ್ರ ಇಟ್ಟಿದ್ದಾನೆ. ನಾವು ಯಾತ್ರೆ ಹೊರಡ್ತಾ ಇದ್ದೇವೆ, ಇಲ್ಲೊಂದು ನಿಯಮ ಇದೆ, ಆ ನಿಯಮ ಪಾಲಿಸಬೇಕು. ಅದು ಲೋಕಯಾತ್ರೆಯಾದರೂ ಕೂಡ ನಿಯಮದಲ್ಲೇ ಸಾಗಬೇಕಾಗಿದೆ. ಇನ್ನು ಪಾರಲೌಕಿಕ ಅಥವಾ ಪಾರಮಾರ್ಥಿಕ ಯಾತ್ರೆಯಲ್ಲಿ ನಿಯಮವನ್ನ ಪರಿಪಾಲನೆ ಮಾಡುವುದು ತೀರಾ ಅಗತ್ಯ ಇದೆ. ಬಹುಶಃ ಈ ಯಾತ್ರೆ ಎನ್ನುವ ಶಬ್ದವೇ ಜಾತ್ರೆ ಅಂತಾಗಿದೆ ಕಾನ್ಸೆಪ್ಟ್. ಬದುಕೊಂದು ಜಾತ್ರೆ ಅಂತ. ಈ ರಥಸಪ್ತಮಿಯ ನಂತರದ ದಿನಗಳಿಂದ ಯಾತ್ರಾ ಮಹೋತ್ಸವಗಳು ನಡೆಯುತ್ತೆ. ದೇವರ ರಥಯಾತ್ರೆ ಅಂತ ಕರೀತಾರೆ. ತಾನು ಗರ್ಭಗುಡಿಯಲ್ಲಿ ಇದ್ರೆ ಎಲ್ಲರಿಗೂ ದರ್ಶನ ಕೊಡ್ಲಿಕ್ಕೆ ಆಗಲ್ಲ ಎನ್ನುವ ಕಾರಣಕ್ಕೆ, ಅಥವಾ ನನ್ನ ಭಕ್ತರು ಹೇಗೆ ಬದುಕನ್ನು ನಡೆಸ್ತಿದ್ದಾರೆ ಎನ್ನುವ ನೋಟಕ್ಕೆ, ಅಂದ್ರೆ ವಿಹಾರ ಲೀಲಾ ಕಾರಣದಿಂದ ಭಗವಂತನು ಯಾತ್ರೆ ಹೊರಡ್ತಾನೆ. ಎಷ್ಟೋ ಜನರಿಗೆ, ಅಂಗವಿಕಲರಿಗೆ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯವಾಗಲ್ಲ ಅಂಥವರಿಗೂ ತಾನು ದರ್ಶನ ಕೊಡಬೇಕು, ಮತ್ತೆ ಲೀಲೆಯಿಂದ ಈ ಜಗತ್ತಿನ ಎಲ್ಲ ಆಗು ಹೋಗುಗಳನ್ನ ವೀಕ್ಷಿಸಬೇಕು ಅನ್ನೋ ಕಾರಣಕ್ಕೆ ಬ್ರಹ್ಮರಥದಲ್ಲಿ ಆಸೀನನಾಗಿ, ಸ್ವರ್ಣರಥದಲ್ಲಿಯೋ ಬ್ರಹ್ಮರಥದಲ್ಲಿಯೋ ಆಸೀನನಾಗಿ ದೇವರು ವಿಹಾರ ಮಾಡುವುದನ್ನ ನೋಡ್ತೇವೆ. ಅದಕ್ಕೆ ದೇವರ ರಥಯಾತ್ರೆ ಅಂತ ಕರೀತಾನೆ. ಅದು ಆಯಾ ದೇವರು, ವಿಷ್ಣು ದೇವರು, ರಾಮದೇವರು ಅಥವಾ ಯಾವ ದೇವರು ರಥಯಾತ್ರೆ. ಅಲ್ಲಿ ದೇವರು ಲೀಲೆಗಾಗಿ ತೆರಳುವಂಥದ್ದು. ಅವನು ಎಲ್ಲಿಂದ ತೆರಳಿದ್ದಾನೋ ಮತ್ತೆ ಅಲ್ಲಿಗೆ ಹಿಂತಿರುಗಿ ಮರಳುತ್ತಾನೆ. ಅದರಿಂದ ಯಾತ್ರೆಯಲ್ಲಿ ಗುರಿಯೂ ಸ್ಪಷ್ಟ ಇದೆ, ದಾರಿಯೂ ಸ್ಪಷ್ಟ ಇದೆ, ಮತ್ತೊಂದು ಆನಂದದ ವಿಹಾರವಾಗಿದೆ ದೇವರು ಮಾಡುವ ಯಾತ್ರೆ. ಆದ್ರೆ ಈಗ ದೇವರ ರಥಯಾತ್ರೆ ಅನ್ನೋದು ಜಾತ್ರೆಯಾಗಿ ಅಲ್ಲಿ ರಥ ಮುಖ್ಯವೇ ಅಲ್ಲ. ಅಲ್ಲಿ ಉಳಿದಂತಹ ಏನು ಎಂಟರ್ಟೈನ್ಮೆಂಟ್ ಅಂತ ಆಸ್ಪೆಕ್ಟ್ ಇದೆ, ಅದು ಬಹಳ ಮುಖ್ಯವಾಗಿ ಜಾತ್ರೆ ಎನ್ನುವ ಶಬ್ದ ಆ ಅರ್ಥದಲ್ಲಿ ಪರಿಗಣಿತವಾಗ್ಬಿಟ್ಟಿದೆ. ಆದ್ದರಿಂದ ದೇವರ ರಥಯಾತ್ರೆಯಲ್ಲಿ ಅದು ನಮ್ಮ ಯಾತ್ರೆಗಿಂತ ವ್ಯತ್ಯಾಸ. ಬಹುಶಃ ಒಬ್ಬ ಜ್ಞಾನಿಯ ಯಾತ್ರೆ ಹಾಗೆ ಇರಬೇಕು. ಜ್ಞಾನಿಯೊಬ್ಬ ಬದುಕನ್ನ, ಜ್ಞಾನೋತ್ತರ ಕಾಲದಲ್ಲಿ ಬದುಕನ್ನು ನಡೆಸುವಂಥದ್ದು ಸುಮ್ಮನೆ ಲೀಲೆಯಾಗಿ ಇರ್ತದೆ ಅವನಿಗೆ. ಆದರೆ ನಮಗೆ ಹಾಗಿಲ್ಲ. ನಮಗೊಂದು ಗುರಿ ಇದೆ. ಆ ಗುರಿಯನ್ನು ತಲುಪುವುದಕ್ಕಾಗಿ ದಾರಿಯನ್ನು ಸವಿಸಬೇಕಾಗಿದೆ. ಈ ದಾರಿಯನ್ನು ಸವಿಸುವಾಗ ಪರಿಕರಗಳು ಅಂತ ಏನಿದೆ, ಯಾತ್ರೆಗೆ ಬಳಸುವಂತಹ ಪರಿಕರಗಳು, ಅದು ಸಾಧನಗಳು ಅನ್ನೋದು ಸರಿಯಾಗಿರ್ಬೇಕು. ಅದು ಉಪಯುಕ್ತವಾಗಿರ್ಬೇಕು. ಅದು ಆರೋಗ್ಯಯುತವಾಗಿರ್ಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಯಾತ್ರೆ ಸಫಲವಾಗ್ತದೆ ಎನ್ನುವಂತಹ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಕಠೋಪನಿಷತ್ತು ಅತ್ಯಂತ ಸುಂದರವಾದ ಒಂದು ರೂಪಕ, ಅದಕ್ಕೆ ರಥಕಲ್ಪನೆ ಎಂಬುದಾಗಿ ಹೇಳ್ತಾರೆ, ರಥರೂಪಕ ಎಂಬುದಾಗಿ ಹೇಳ್ತಾರೆ. ಆ ಮೂಲಕವಾಗಿ ಮನುಷ್ಯನ ಶರೀರ, ಮನಸ್ಸು, ಬುದ್ಧಿ ಮುಂತಾದಂತಹ ಉಪಕರಣಗಳೇನಿದೆ ಅದನ್ನ ಸ್ವಸ್ಥವಾಗಿಯೂ ಸಾಮರಸ್ಯಕರವಾಗಿ ಇಟ್ಟುಕೊಳ್ಳಬೇಕು ಎನ್ನುವ ಸಂದೇಶವನ್ನ ಕೊಡ್ತಾ ಇದೆ. ನಾವು ಮಂತ್ರವನ್ನು ನೋಡೋಣ. ಮಂತ್ರ ಸಂಖ್ಯೆ 3 ಮತ್ತು 4. ಆತ್ಮಾನಗುಂ ರಥಿನಂ ವಿದ್ಧಿ ಶರೀರಗುಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುರ್ವಿಷಯಾಗಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಈ ಮಂತ್ರಗಳಲ್ಲಿ 6 ಸಂಗತಿಗಳನ್ನು ಒಂದು ಯಾತ್ರಿಕನು ಯಾತ್ರೆಯನ್ನ ಸವಿಸಬೇಕಾದರೆ ಈ 6 ಸಂಗತಿಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳ್ತಾ ಇದೆ. ಮೊದಲನೇದು ಅಶ್ವಾಹ. ಅದು ಇಲ್ಲಿ ಒಂದು ರಥದ ಕಲ್ಪನೆಯ ಮೂಲಕವಾಗಿ ನಮ್ಮ ಶರೀರಕ್ಕೂ ಮತ್ತು ರಥಕ್ಕೂ ಹೋಲಿಕೆಯನ್ನು ಕೊಟ್ಟು ಅದನ್ನ ನಮಗೆ ತಿಳಿಸಿಕೊಡ್ತಾ ಇದೆ. ಉಪನಿಷತ್ತುಗಳಲ್ಲೆಲ್ಲ ನಾವು ನೋಡ್ತೇವೆ,
ಎಷ್ಟೋ ಸಂಗತಿಗಳನ್ನ ಈ ದೃಷ್ಟಾಂತಗಳ ಮೂಲಕ ಕೊಟ್ಟಾಗ ನಮಗೆ ಬೇಗನೆ ಅರ್ಥ ಆಗ್ತದೆ. DVG ಅವರು ಒಂದು ಕಗ್ಗದಲ್ಲಿ ಹೇಳ್ತಾರೆ, ತರಣಿಗರುಷನಕ್ಕಿಂತ ಕಿರಣಾನುಭವ ಸುಲಭ, ಪರಮದರುಷನಕ್ಕಿಂತ ಸರಿಯುದಾಹರಣೆ, ಪರಮ ತತ್ವವ ಕಂಡ ಗುರುವ ನರಸೋದೆಲ್ಲಿ ದೊರೆತಂತು ನೀ ಧನ್ಯ ಮಂಕುತಿಮ್ಮ. ತರಣಿಗರುಷನಕ್ಕಿಂತ ಕಿರಣಾನುಭವ ಸುಲಭ. ಸೂರ್ಯನನ್ನು ದಿಟ್ಟಿಸಿ ನೋಡೋದಕ್ಕಿಂತ ಕಿಡಿಕೆಯಲ್ಲಿ ಬರ್ತಕ್ಕಂತಹ ಕಿರಣವನ್ನು ಅನುಭವಿಸೋದು ಸುಲಭ. ಪರಮ ದರ್ಶನಕ್ಕಿಂತ ಸರಿ ಉದಾಹರಣೆ. ದೊಡ್ಡ ದೊಡ್ಡ ದರ್ಶನ ಶಾಸ್ತ್ರಗಳನ್ನ ನಾವು ಅರ್ಥ ಮಾಡೋಕ್ಕಿಂತ ಒಂದು ಉದಾಹರಣೆ ಇದ್ರೆ ಬೇಗನೆ ಅರ್ಥ ಆಗ್ಬಿಡುತ್ತೆ ಅಂತ. ಆದ್ದರಿಂದ ರಾಮಕೃಷ್ಣ ಪರಮಹಂಸರಂತಹ ಮಹಾತ್ಮರು ದೃಷ್ಟಾಂತಗಳ ಮೂಲಕವೇ ತಮ್ಮ ಉಪದೇಶವನ್ನು ನೀಡುತ್ತಿದ್ದು ಕಾಣಿಸುತ್ತೆ. ಉಪನಿಷತ್ತುಗಳಲ್ಲಿಯೂ ಕೂಡ ಅಂತಹ ದೃಷ್ಟಾಂತಗಳು ಹೇರಳವಾಗಿ ಸಿಗುತ್ತೆ. ಸೃಷ್ಟಿಯ ಬಗ್ಗೆ ಹೇಳುವಾಗ ಒಂದು ಅಶ್ವತ್ಥದ ವೃಕ್ಷದ ದೃಷ್ಟಾಂತವನ್ನು ಕೊಡುವಂಥದ್ದು. ಜ್ಞಾನಿಯ ಬಗ್ಗೆ ಹೇಳುವಾಗ ನದಿಗಳ ಮತ್ತು ಸಮುದ್ರದ ಸಂಬಂಧವನ್ನ ಹೇಳ್ತಕ್ಕಂಥದ್ದು. ಜೀವ ಪರಮಾತ್ಮರ ಬಗ್ಗೆ ಹೇಳುವಾಗ ವೃಕ್ಷದ ಮೇಲೆ ಇರತಕ್ಕಂತಹ ಪಕ್ಷಿಯ ದೃಷ್ಟಾಂತವನ್ನು ಕೊಡ್ತಕ್ಕಂಥದ್ದು. ಹೀಗೆ ಭಗವಂತನ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ಹೇಳುವಾಗ ಜೇಡರ ಬಲೆಯ ದೃಷ್ಟಾಂತವನ್ನು ಕೊಡ್ತಕ್ಕಂಥದ್ದು. ಸುತ್ತಮುತ್ತಲು ಕಾಣತಕ್ಕಂತಹ ಸಂಗತಿಗಳನ್ನೇ ನಮ್ಮ ಮುಂದಿಟ್ಟು ತತ್ವವನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ಉಪನಿಷತ್ತುಗಳು ನಮಗೆ ತಿಳಿಸುವುದು ಕಾಣುತ್ತದೆ. ಹಾಗೆ ಇಲ್ಲಿ ಒಂದು ಸುಂದರವಾದಂತಹ ಪರಿಕಲ್ಪನೆ ರಥ. ಅದರ ಹಾಗೆ ನಮ್ಮ ಶರೀರ ಎಂಬುದನ್ನು ಇಲ್ಲಿ ಹೇಳ್ತಿದ್ದಾನೆ. ರಥದ ಅವಯವಗಳು ಯಾವುದಪ್ಪ ಅಂದ್ರೆ ಮೊದಲನೇದಾಗಿ ಅಶ್ವ. ಅಶ್ವ ಅಂದ್ರೆ ಕುದುರೆ. ಕುದುರೆಗಳ ಶಕ್ತಿಯ ಮೇಲೆ ರಥದ ವೇಗ ಅಂತ ಇರೋದು. ಆದ್ರಿಂದ ಬಹುಶಃ ಇವತ್ತು ಕೂಡ ಹಾರ್ಸ್ ಪವರ್ ಅಂತ ಕರೀತಾನೆ. ಯಾವುದೇ ಒಂದು ಮೆಷಿನ್ನಿನ ಶಕ್ತಿಯನ್ನು ಹೇಳುವಾಗ ಅಶ್ವಶಕ್ತಿ ಅಥವಾ ಹಾರ್ಸ್ ಪವರ್ ಅಂತ ಹೇಳ್ತಾರೆ. ಆದ್ರಿಂದ ಕುದುರೆಗಳನ್ನ ಕಟ್ಟಿರ್ತಾರೆ. ಸಾಮಾನ್ಯವಾಗಿ ಸಮಸಂಖ್ಯೆಯ ಕುದುರೆಗಳನ್ನ ಕಟ್ಟಿರ್ತಾರೆ, ವಿಷಮ ಸಂಖ್ಯೆಯ ಕುದುರೆಗಳು ಇರುವುದಿಲ್ಲ. ಆದ್ರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ 5 ಜ್ಞಾನೇಂದ್ರಿಯಗಳೇನಿದೆ ಅದೇ ಕುದುರೆಗಳು, ಇಂದ್ರಿಯಗಳೇ ಕುದುರೆಗಳು. ಇಲ್ಲಿ ವಿಷಮ ಸಂಖ್ಯೆಯಲ್ಲಿದೆ, 5 ಇದೆ. ಸಾಮಾನ್ಯವಾಗಿ ಅಲ್ಲಿ 4, 6 ಆ ಪ್ರಕಾರವಾಗಿ ರಥದಲ್ಲಿ ಇರುತ್ತೆ. ಹೀಗೆ ಕುದುರೆಗಳು ಅನ್ನುವಂಥವು ಒಂದು ಭಾಗ. ಇನ್ನೊಂದು ರಥ. ರಥ ಇಲ್ಲಿ ನಮ್ಮಲ್ಲಿ ಶರೀರ. ರಥದಲ್ಲಿ ಇರುವ ಕುದುರೆಗಳ ಹಾಗೆ ನಮ್ಮಲ್ಲಿ ಇಂದ್ರಿಯಗಳು, ಅಲ್ಲಿ ರಥ ಇರುವ ಹಾಗೆ ನಮ್ಮಲ್ಲಿ ಶರೀರ ಅನ್ನುವಂಥದ್ದು. ಶರೀರ ಯಾಕೆ ಶರೀರವನ್ನು ಹೇಳಿದ್ದಾರೆ ಅಂದ್ರೆ ರಥದ ಹಾಗೆ ಇದು ಚಲಿಸುತ್ತೆ, ಹೋಗುತ್ತೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ. ಆದ್ದರಿಂದ ಶರೀರ ಎಂಬ ರಥ. ಮೂರನೇ ಸಂಗತಿ ಕಡಿವಾಣ, ರೀನ್ಸ್ ಅಂತ ಹೇಳ್ತಾರೆ. ಕುದುರೆಗಳನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಬಳಸತಕ್ಕಂತಹ ಹಗ್ಗಗಳು. ಅಲ್ಲಿ ಕಡಿವಾಣ ಹೇಗೋ ನಮ್ಮಲ್ಲಿ ಮನಸ್ಸು. ರಥಕ್ಕೆ ಕಟ್ಟಿರುವ ಕುದುರೆಗಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಬಳಸುವ ಆ ಕಡಿವಾಣಗಳು ಯಾವುದು? ನಮ್ಮಲ್ಲಿ ಮನಸ್ಸೆನ್ನುವುದು ಕಡಿವಾಣ. ಅಲ್ಲೇನಾಗ್ತದೆ, ಒಂದೊಂದು ಕುದುರೆಗಳಿಗೆ 2 ಹಗ್ಗ ಇರ್ತದೆ. ಆ 2 ಹಗ್ಗಗಳ ಸಹಾಯದಿಂದ ಅವನು ಕುದುರೆಯನ್ನು ನಿಯಂತ್ರಿಸ್ತಾನೆ. ಪ್ರತಿಯೊಂದು ಕುದುರೆಗೂ ಒಂದೊಂದು ಹಗ್ಗದ ಸಂಬಂಧ ಇರ್ತದೆ. ಇಲ್ಲಿಯೂ ಹಾಗೆ ಆಗಿದೆ. ಪ್ರತಿ ಇಂದ್ರಿಯಗಳಿಗೂ ಕೂಡ ಮನಸ್ಸಿನ ಜೊತೆ ಸಂಬಂಧ ಇದೆ. ಆ ಮನಸ್ಸೇ ಇಂದ್ರಿಯಗಳಾಗಿ ಹೊರಗಡೆಗೆ ಚಾಚಿಕೊಂಡಿರುವುದರಿಂದ ಅದು ಒಂದು ರೀತಿ ಕಡಿವಾಣ ಇದ್ದ ಹಾಗೆ. ಅಂದ್ರೆ ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯಗಳಿರುವುದರಿಂದ ಮನಸ್ಸೇ ಕಡಿವಾಣ. ಇನ್ನು ಒಂದು ರಥಕ್ಕೆ ಒಬ್ಬ ಸಾರಥಿ ಬೇಕು, ಡ್ರೈವರ್ ಬೇಕು. ಹಾಗೆ ನಮ್ಮಲ್ಲಿಯೂ ಕೂಡ ಸಾರಥಿ ಏನಪ್ಪಾ ಅಂದ್ರೆ ಬುದ್ಧಿಯೇ ಸಾರಥಿ. ಇದು 4ನೇ ಅಂಶ. ಸಾರಥಿ ಅನ್ನೋದು 4ನೇ ಅಂಶ. ಇನ್ನು 5ನೇ ಅಂಶ ಯಜಮಾನ. ಸಾರಥಿ ರಥವನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗುತ್ತಾನೆ? ಅವನಿಗೆ ಯಾವುದೇ ಉದ್ದೇಶ ಇಲ್ಲ. ಹಿಂದೊಬ್ಬ ಯಜಮಾನ ಕೂತಿರ್ತಾನೆ.
ಯಜಮಾನ ಎಲ್ಲಿಗೆ ಹೋಗ್ಲಿಕ್ಕೆ ಬಯಸ್ತಾನೋ ಅಲ್ಲಿಗೆ ರಥವನ್ನು ತೆಗೆದುಕೊಂಡು ಹೋಗೋದು ಸಾರಥ್ಯ ಕರ್ತವ್ಯ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಭಗವದ್ಗೀತೆಯಲ್ಲಿ ತಾತ್ಕಾಲಿಕವಾಗಿ ಅರ್ಜುನ ಯಜಮಾನ ಆಗಿದ್ದ, ನಂತರ ಕೃಷ್ಣ ಯಜಮಾನತ್ವವನ್ನ ಕೃಷ್ಣನಿಗೆ ಅವನು ಸಮರ್ಪಿಸ್ತಾನೆ. ಆದ್ರೆ ಅರ್ಜುನ ಯಜಮಾನಾಗಿದ್ದಾಗ ಹೇಳಿದ್ದು, ಎರಡು ಸೇನೆಗಳ ಮಧ್ಯದಲ್ಲಿ ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸುವಂತೆ. ಯಜಮಾನನ ಇಚ್ಛೆಯಂತೆ ಸಾರಥಿ ರಥವನ್ನು ಮುನ್ನಡೆಸಬೇಕು. ಅದನ್ನು ಯಜಮಾನ ಒಬ್ಬ ಇರ್ತಾನೆ. ಇನ್ನು 6ನೇ ಸಂಗತಿ ಒಂದಿದೆ, ರಸ್ತೆ, ಮಾರ್ಗ ಅನ್ನುವಂಥದ್ದು. ಯಾತ್ರೆ ಮಾಡುವುದಕ್ಕೆ ಮಾರ್ಗದ ಬಗ್ಗೆಯೂ ಸ್ಪಷ್ಟತೆ ಇರಬೇಕಾಗ್ತದೆ, ಮಾರ್ಗದ ಪರಿಕಲ್ಪನೆ ಇರಬೇಕಾಗ್ತದೆ. ಮಾರ್ಗದ ಹಾಗೆ ಇನ್ನೊಂದು ಅಂಶವನ್ನು ಗಮನದಲ್ಲಿಟ್ಕೊಳ್ಬೇಕು, ಗುರಿಯೂ ಕೂಡ. ಗುರಿ, ಮಾರ್ಗ ಇದೆರಡೂ ಸ್ಪಷ್ಟತೆ ಇದ್ದಾಗ ನಮ್ಮ ವಾಹನ ಅನ್ನುವಂಥದ್ದು, ಪರಿಕರಗಳು, ವಾಹನಕ್ಕೆ ಸಂಬಂಧಪಟ್ಟಂತಹ ಸಲಕರಣೆಗಳು, ಉಪಕರಣಗಳೇನಿದೆಯೋ ಅದು ಸುಸ್ಥಿರವಿದ್ದಾಗ, ಒಂದಕ್ಕೊಂದು ಸಾಮರಸ್ಯದಿಂದ ಇದ್ದಾಗ, ಯಾತ್ರಿಕನು ಯಾವನಿದ್ದಾನೋ ಅವನ ಯಾತ್ರೆ ಅನ್ನೋದು ಸುಗಮವಾಗಿ ಸಾಗುತ್ತೆ, ನಿಶ್ಚಿತವಾದ ಗುರಿಯನ್ನು ಹೋಗಿ ತಲುಪುತ್ತದೆ ಎನ್ನುವಂಥದ್ದು ಇಲ್ಲಿ ಗಮನಾರ್ಹವಾದ ಅಂಶ. ಡಿ.ವಿ.ಜಿ ಕೂಡ ಇದೇ ಒಂದು ಪದ್ಯದ ಅರ್ಥವನ್ನು ಒಂದು ಬೇರೆ ರೀತಿಯಲ್ಲಿ ಹೇಳ್ತಾರೆ. ದೇಹವೆಂಬುದು ಕುದುರೆ, ಆತ್ಮನದರಾರೋಹಿ, ವಾಹನವನ್ ಉಪವಾಸ ವಿಧಿಕೆ ತಪ್ಪೀತೆ, ವಾಹನವನ್ ಉಪವಾಸ ವಿಧಿಕೆ ನಡೆದೀತೆ, ರೋಹಿ ಜಾಗೃತೆ ತಪ್ಪ ಯಾತ್ರೆ ಸುಖ ಸಾಗೀತೆ, ಸ್ನೇಹವೆರಡು ಕುಮುತಿ ಕಮಂಕು ತಿಮ್ಮ. ಅವರು ದೇಹ ಎಂಬುದು ಕುದುರೆ, ದೇಹವನ್ನೇ ಕುದುರೆ ಅಂತ ಹೇಳ್ತಾರೆ, ಆತ್ಮನದರ ಆರೋಹಿ ಅಂತ ದೃಷ್ಟಾಂತವನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡಿದ್ದಾನೆ. ಅದು ಎರಡಕ್ಕೂ ಸ್ನೇಹ ಇರಬೇಕು ಎಂಬುದಾಗಿ ಅವರ ಒಂದು ಸಂದೇಶ. ಈ ಉಪನಿಷತ್ತು ಅತ್ಯಂತ ಬಿಡಿ ಬಿಡಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇರೋದ್ರಿಂದ ನಮ್ಮ ಸಾಧನೆಗೆ ಹೆಚ್ಚು ಅನುಕೂಲವಾದಂತಹ ಸಂಗತಿಯಾಗಿದೆ. ಮಂತ್ರವನ್ನೇ ನಾವು ನೋಡೋದಾದ್ರೆ, ಆತ್ಮಾನಗಂ ರಥಿನಂ ವಿದ್ಧಿ, ಆತ್ಮಾನಂ ರಥಿನಂ ವಿದ್ಧಿ. ರಥಿನಂ ಅಂತ ಹೇಳಿದ್ರೆ ಯಜಮಾನ, ಆ ರಥಕ್ಕೆ ಯಜಮಾನ ಯಾರಿದ್ದಾನೋ ಅವನು ಆತ್ಮ. ಇಲ್ಲಿ ಆತ್ಮ ಅಂದ ತಕ್ಷಣ ನಮ್ಮ ತಲೆಗೆ ಬರತಕ್ಕಂಥದ್ದು ಪ್ರತ್ಯಗಾತ್ಮ ಅಂತ ಅಲ್ಲ. ಸಂದರ್ಭಕ್ಕನುಸಾರವಾಗಿ ಆತ್ಮ ಎನ್ನುವ ಶಬ್ದದ ಅರ್ಥ ಬೇರೆ ಬೇರೆ ಆಗ್ತದೆ. ಇಲ್ಲಿ ಆತ್ಮ ಅಂದಾಗ ಜೀವಾತ್ಮ ಅಂತ ತಿಳಿದುಕೊಳ್ಬೇಕು. ಋತಪಂ, ಶಂಕರ ಭಗವತ್ ಹೇಳಿದ ಋತಪಂ ಅಂದ್ರೆ ಹಿಂದಿನ ಮಂತ್ರದಲ್ಲಿ, ಅಂದ್ರೆ 3ನೇ ವಲ್ಲಿಯ ಪ್ರಥಮ ಮಂತ್ರದಲ್ಲಿ ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಅಂತ ಬಂದಿತ್ತಲ್ಲ. ಋತ ಅಂದ್ರೆ ಕರ್ಮ ಫಲವನ್ನು ಅನುಭವಿಸುತ್ತಿರುವವನು, ಅವನು ಋತಪ. ಆದ್ದರಿಂದ ಕರ್ಮ ಫಲವನ್ನು ಅನುಭವಿಸುತ್ತಿರುವ ಯಾವ ಒಬ್ಬ ಜೀವಾತ್ಮ ಇದ್ದಾನೋ ಅವನೇ ಇಲ್ಲಿ ಆತ್ಮ ಎಂಬ ಶಬ್ದದಿಂದ ಕರೆಯಲ್ಪಟ್ಟವನು. ಅವನೇ ಯಾತ್ರಿಕ, ರಥಿಕ. ಅವನು ಒಂದು ಸಂಗತಿ ಆದ್ರೆ, ಶರೀರಗಂ ರಥಮೇ ಬತು, ಶರೀರವೇ ರಥ ಅಂತ ಹೇಳುತ್ತೆ ಉಪನಿಷತ್ತು. ಬುದ್ಧಿಂತು ಸಾರಥಿಂ ವಿದ್ಧಿ, ಬುದ್ಧಿ ಎನ್ನುವಂಥದ್ದೇ ಸಾರಥಿ. ಮನಃ ಪ್ರಗ್ರಹಮೇವಚ, ಮನಸ್ಸೇ ಪ್ರಗ್ರಹ ಅಂದ್ರೆ ಕಡಿವಾಣ ಅಂತ. ಆಮೇಲೆ ಮುಂದಿನ ಮಂತ್ರದಲ್ಲಿ ಮುಂದುವರಿಯುತ್ತೆ ವಿಚಾರ. 4ನೇ ಮಂತ್ರ, ಇಂದ್ರಿಯಾಣಿ ಹಯಾನಾಹುಹು, ಇಂದ್ರಿಯಗಳೇ ಹಯಗಳು ಅಂತ ಹೇಳಿದ್ದಾರೆ. ವಿಷಯ ಇಂದ್ರಿಯಗಳು ಅಂದಾಗ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ, ನಾವು ಎರಡನ್ನೂ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಜ್ಞಾನೇಂದ್ರಿಯ ಅರಿಯುವುದಕ್ಕೆ ಸಹಾಯವನ್ನು ಮಾಡಿದರೆ ಕರ್ಮೇಂದ್ರಿಯ ಕಾರ್ಯವನ್ನು ಮಾಡಲು ಸಹಾಯ ಮಾಡಿ. ಆದ್ದರಿಂದ ಒಂದು ರೀತಿ ನಾವೆಲ್ಲರೂ ದಾಶರಥಿಗಳು, ಅಂದ್ರೆ 10 ಕುದುರೆಗಳನ್ನ ಕಟ್ಟಿದಂತಹ ರಥವನ್ನು ಉಳ್ಳವರು ನಾವೆಲ್ಲ. ಯಾಕೆ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ ಎನ್ನುವಂತಹ ಕುದುರೆಗಳನ್ನು ನಮ್ಮ ಶರೀರವೆಂಬ ರಥಕ್ಕೆ ಕಟ್ಟಿದ್ದಾನೆ ಭಗವಂತ. ಆ ದೃಷ್ಟಿಯಿಂದ ದಶರಥ. ಆದ್ದರಿಂದ ಇಂದ್ರಿಯಾಣಿ ಹಯಾನಾಹುಹು ವಿಷಯಾನ್ ತೇಷು ಗೋಚರಾನ್,
ಈಗ ರಸ್ತೆ ಅನ್ನುವಂಥದ್ದು ಯಾವುದು ಅಂದ್ರೆ ಗೋಚರ ಅಂತ. ಗೋ ಅಂದ್ರೆ ಇಂದ್ರಿಯ, ಚರ ಅಂದ್ರೆ ಚಲಿಸುವುದು. ಇಂದ್ರಿಯಗಳು ಎಲ್ಲಿ ಚಲಿಸ್ತಾವೋ ಅದು ಗೋಚರ. ಇಂದ್ರಿಯಗಳ ರಸ್ತೆ ಯಾವ್ದಪ್ಪ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ. ಜ್ಞಾನೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳು ವಿಷಯವನ್ನ ಗ್ರಹಣ ಮಾಡುವ ಕಾರಣದಿಂದ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಪ್ರಧಾನವಾಗಿ ಇಲ್ಲಿ ಪರಿಗಣಿಸಲ್ಪಟ್ಟಿವೆ. ಕರ್ಮೇಂದ್ರಿಯಗಳ ವಿಷಯವಾಗಿ ತೆಗೆದುಕೊಂಡಿಲ್ಲ. ಅದು ಗೋಚರ ಅಂದ್ರೆ ರಸ್ತೆ, ಮಾರ್ಗ. ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇಪ್ಯಾಹುರ್ಮನೀಷಿಣಃ. ಆತ್ಮ ಇಂದ್ರಿಯ ಮನಸ್ಸಿನಿಂದೊಡಗೂಡಿದವನನ್ನ ಭೋಕ್ತ ಎಂಬುದಾಗಿ ಮನೀಷಿಗಳು ಕರೆಯುತ್ತಾರೆ. ಮನೀಷಿಗಳು ಅಂದ್ರೆ ಯಾರು? ವಿವೇಕಿಗಳು, ಜ್ಞಾನಿಗಳು ಅಂತ. ಆ ಮನಸಃ ಈಶಾ, ಮನಸ್ಸಿನ ಒಡೆತನ. ಈಶಾ ಅಂತ ಹೇಳಿದ್ರೆ ಒಡೆತನ ಅಂತ, ಮನೀಷಾ ಅಂತ. ಮನೀಷಾ ಅಸ್ಯ ಅಸ್ತೀತಿ ಮನೀಷಿ. ಯಾರಿಗೆ ಮನಸ್ಸಿನ ಮೇಲೆ ಹಿಡಿತ ಇದೆಯೋ, ತನ್ನ ಇಡೀ ಕಾಂಪ್ಲೆಕ್ಸ್ ಶರೀರ ಮನಸ್ಸು ಬುದ್ಧಿ ಅದೇನು ಸಮೂಹ ಇದೆಯೋ, ಸಂಘಾತ ಇದೆಯೋ, ಅದೆಲ್ಲದರ ಮೇಲೂ ಒಂದು ಹಿಡಿತ ಸಾಧಿಸಿದವನು ಮನೀಷಿ. ವಿವೇಕಿಗೆ ಮಾತ್ರ ಆ ಹಿಡಿತ ಸಾಧಿಸ್ಲಿಕ್ಕೆ ಸಾಧ್ಯ. ಆದ್ದರಿಂದ ಜ್ಞಾನಿಯನ್ನ, ವಿವೇಕಿಯನ್ನ ಈ ಮನೀಷಿ ಅಂತ ಕರೆದಿದ್ದಾರೆ. ಮನೀಷಿಗಳು ಹೇಳ್ತಾರೆ ಅಂತ ಉಪನಿಷತ್ತು ಹೇಳುತ್ತೆ. ಯಮಧರ್ಮರಾಜ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಇದು ನಾನು ಕಟ್ಟಿದ ಕಲ್ಪನೆಯಲ್ಲ. ಇದು ಹಿಂದಿನಿಂದಲೂ ಕೂಡ ಈ ಜ್ಞಾನದ ಪರಂಪರೆ ಹರಿದುಕೊಂಡು ಬಂದಿದೆ ಅವ್ಯಾಹತವಾಗಿ. ಹೇಗೆ ಗಂಗಾಧಾರೆ ಅನ್ನುವಂಥದ್ದು ಶಿವನ ಜಡೆಯಿಂದ ಹುಟ್ಟಿ ಸಾಗರವನ್ನ ಸೇರುವ ತನಕ ಹರಿಯುತ್ತದ, ಹಾಗೆ ಇದು ಜ್ಞಾನ ಗಂಗೆ ಅಂತ. ಅದು ಪರಂಪರೆಯಿಂದ ಅನಾದಿ ಕಾಲದಿಂದ ಹರಿದುಕೊಂಡು ಬಂದಿದೆ. ಇತಿ ಶುಶ್ರುಮ ಪೂರ್ವೇಶಾಂ ಏನಸ್ತವ್ಯಾತ ಚಕ್ಷಿರೇ. ಉಪನಿಷತ್ತಿನ ಆಚಾರ್ಯರು ಹೇಳ್ತಕ್ಕಂತಹ ಮಾತಿದು. ಇತಿ ಶುಶ್ರುಮ ಪೂರ್ವೇಶಾಂ, ಈ ರೀತಿಯಾಗಿ ನಾವು ಕೇಳಿದ್ದೇವೆ. ಏನಸ್ತವ್ಯಾತ ಚಕ್ಷಿರೇ, ಯಾರು ನಮ್ಗೆ ಪಾಠ ಮಾಡಿದ್ದಾರೋ, ಗುರುಗಳು ಅಂತ ಯಾರಿದ್ದಾರೋ ಅವ್ರು ಹೀಗೆ ಹೇಳಿರೋದನ್ನು ನಾವು ಕೇಳಿದ್ದೇವೆ. ಇದು ನಮ್ಮ ಸ್ವತಂತ್ರವಾದ ಯೋಚನೆಯಲ್ಲ ಅಂತ. ಅಂದ್ರೆ ಪರಂಪರೆಯ ಜ್ಞಾನಕ್ಕೆ, ಸಂಪ್ರದಾಯದ ವ್ಯವಸ್ಥೆಗೆ ಹಿರಿಯರು ಎಷ್ಟು ಮಹತ್ವ ಕೊಟ್ಟಿದ್ರು ಅಂತ. ಇಂಡಿಪೆಂಡೆಂಟ್ ಥಿಂಕಿಂಗಿಗೆ ಹೆಚ್ಚು ಮಹತ್ವ ಇರುತ್ತಿರ್ಲಿಲ್ಲ. ಇಂಡಿಪೆಂಡೆಂಟ್ ಥಿಂಕಿಂಗ್ ಬೇಕು, ಶಾಸ್ತ್ರವನ್ನು ಅನುಸರಿಸಬೇಕು ಆ ಯೋಚನೆ. ಅದೇ ಶ್ರುತಿಗೆ ಅನುಸಾರಿಯಾದ ಯುಕ್ತಿ ಆಗಬೇಕು. ಶ್ರುತಿ ಅನುಸಾರಿಯಾದ ಯುಕ್ತಿ ಆಗಿದ್ದರೆ, ಶ್ರುತಿ ಅನುಕೂಲವಾದ ತರ್ಕವಾಗಿದ್ದರೆ ಅದು ಸ್ವೀಕಾರಾರ್ಹವಾಗ್ತದೆ. ಸ್ವತಂತ್ರ ತರ್ಕಕ್ಕೆ ಯಾವುದೇ ಬೆಲೆ ಇಲ್ಲ. ಆದ್ದರಿಂದ ನಾವು ಮನೀಷಿಗಳು ಈ ರೀತಿಯಾಗಿ ಹೇಳಿದ್ದನ್ನ ಕೇಳಿದ್ದೇವೆ ಎಂಬುದಾಗಿ ಯಮ ಹೇಳ್ತಾ ಇದ್ದಾನೆ. ಇದು ಪ್ರಾಚೀನರು ಮಾಡಿರತಕ್ಕಂತಹ ಯೋಚನೆ. ಏನಪ್ಪಾ ಅಂದ್ರೆ ಈ ಆತ್ಮ ಇಂದ್ರಿಯ ಮನಸ್ಸಿನಿಂದ ಒಡಗೂಡಿದವನಿಗೆ ಜೀವ ಅಂತ ಕರೀತಾರೆ. ಇಲ್ಲಿ ಆತ್ಮ ಎಂಬ ಶಬ್ದವನ್ನ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕು. ಶರೀರ ಅಂತ ಅರ್ಥ. ಈ ಸಂದರ್ಭದಲ್ಲಿ ಆತ್ಮ ಅಂದ್ರೆ ಶರೀರ. ಆತ್ಮ ಇಂದ್ರಿಯ ಮನಸ್ಸಿನಿಂದೊಡಗೂಡಿದವನು ಭೋಕ್ತ. ಇಲ್ಲಿ ಆತ್ಮ ಅಂತ ಜೀವ ಅಂತ ಯಾಕೆ ತೆಗೆದುಕೊಳ್ಬಾರ್ದು? ಭೋಕ್ತ ಅನ್ನುವ ಶಬ್ದ ಜೀವದ ಪ್ರಯೋಗ ಆಗಿದೆ. ಆದ್ದರಿಂದ ಯಾವುದೇ ಶಬ್ದಕ್ಕೆ ನಾವು ಅರ್ಥ ಮಾಡುವಾಗ ಸಂದರ್ಭವನ್ನ, ಕಾಂಟೆಕ್ಸ್ಟ್ ಅನ್ನುವಂಥದ್ದನ್ನ, ಪೂರ್ವಾಪರಗಳನ್ನ, ಹಿಂದು ಮುಂದಿನ ಸಂಗತಿಗಳನ್ನ ಪರಾಮರ್ಶಿಸಿಯೇ ಅದಕ್ಕೆ ಅರ್ಥ ಮಾಡಬೇಕು. ಅದಕ್ಕೆ ನಮ್ಮ ಹಿಂದಿನವರು ಮೀಮಾಂಸಾ ಶಾಸ್ತ್ರ ಅಂತ ಹೇಳ್ತಾರೆ. ಮೀಮಾಂಸಾ ಶಾಸ್ತ್ರ ಅಂದ್ರೆ ಹೀಗೇನೆ, ಯಾವುದೋ ಒಂದು ಪ್ರಸಂಗಕ್ಕೆ, ಸಂದರ್ಭಕ್ಕೆ ಯಾವುದನ್ನ ಪ್ರಧಾನವಾಗಿ ತೆಗೆದುಕೊಳ್ಬೇಕು, ಯಾವುದನ್ನು ಗೌಣವಾಗಿ ತೆಗೆದುಕೊಳ್ಬೇಕು, ಯಾವ ಶಬ್ದಕ್ಕೆ ಯಾವ ರೀತಿಯಾಗಿ ಆ ಸಂದರ್ಭದಲ್ಲಿ ಅರ್ಥ ಮಾಡಬೇಕು, ಮುಂತಾದ ಸಂಗತಿಗಳನ್ನ ಹೇಳುವಂಥದ್ದು ಮೀಮಾಂಸಾ ಶಾಸ್ತ್ರ. ಶಾಸ್ತ್ರಗಳನ್ನ ನಾವು ಅಧ್ಯಯನ ಮಾಡುವಾಗ ಮೀಮಾಂಸಾ, ನ್ಯಾಯ ಮತ್ತು ವ್ಯಾಕರಣದ ಸಹಾಯ ಇಲ್ಲದೇನೆ ಈ ಉಪನಿಷತ್ತು, ಭಗವದ್ಗೀತೆ ಮುಂತಾದ ಗ್ರಂಥಗಳಿಗೆ ಅರ್ಥ ಹಚ್ಚಲಿಕ್ಕೆ ಹೋದ್ರೆ ದೊಡ್ಡ ವಿಡಂಬನೆ ಆಗ್ತದೆ. ತುಂಬಾ ಅಪಾರ್ಥಗಳಾಗಿಬಿಡ್ತದೆ. ಯಾಕಂತ ಹೇಳಿದ್ರೆ
ಈ ಆತ್ಮ ಅನ್ನೋ ಶಬ್ದ ಹಿಂದಿನ ಮಂತ್ರದಲ್ಲಿ ಜೀವಾತ್ಮನಿಗೆ ಉಪಯೋಗಿಸಿ, ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಪ್ರತ್ಯೇಗಾತ್ಮನಿಗೆ ಉಪಯೋಗಿಸಿರೋದು ಕಾಣ್ತದೆ, ಪರಮಾತ್ಮನಿಗೆ ಉಪಯೋಗಿಸಿರೋದು ಕಾಣ್ತದೆ. ಈಗ ಆತ್ಮ ಅನ್ನೋ ಶಬ್ದವನ್ನು ಶರೀರಕ್ಕೆ ಉಪಯೋಗಿಸ್ತಾನೆ. ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಅದಕ್ಕೆ ಆಚಾರ್ಯರ ಭಾಷ್ಯಾದಿಗಳನ್ನ ನಾವು ಸಹಾಯಕ್ಕೆ ತೆಗೆದುಕೊಳ್ಬೇಕು. ಪರಂಪರೆಯಲ್ಲಿ ಅವರು ಪದವಾಕ್ಯ ಪ್ರಮಾಣ ಪಾರಾವಾರೀಣರಾಗಿರ್ತಾರೆ. ಏರಿಮೇ ಗುರುವಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವ ವೇದಾಂತಹ ಸಾನ್ನಿತ್ಯಂ ಪ್ರಣತೋಸ್ಮ್ಯಹಂ ಅಂತ ತೈತ್ತಿರೀಯ ಭಾಷ್ಯದಲ್ಲಿ ಶಂಕರ ಭಗವತ್ಪಾದರು ಬರೀತಾರೆ. ಅದರ ಅರ್ಥ ಏನು? ನನಗಿಂತ ಹಿಂದಿನ ಆಚಾರ್ಯರು ಪದವಾಕ್ಯ ಪ್ರಮಾಣದಿಂದ ಏನೊಂದು ತಿಳಿಸಿಕೊಟ್ಟಿರುತ್ತಾರೋ ಅದನ್ನು ನಾನು ವಿಶದೀಕರಿಸ್ತಾ ಇದ್ದೇನೆ. ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವ ವೇದಾಂತ ನಿತ್ಯಂ ಅಂಥವ್ರಿಗೆ ನಾನು ನಮಸ್ಕರಿಸ್ತಾ ಇದ್ದೇನೆ ಅಂತ. ಪದಶಾಸ್ತ್ರ ಅಂದ್ರೆ ವ್ಯಾಕರಣ ಶಾಸ್ತ್ರ, ವಾಕ್ಯಶಾಸ್ತ್ರ ಅಂದ್ರೆ ಮೀಮಾಂಸಾ ಶಾಸ್ತ್ರ, ಪ್ರಮಾಣ ಶಾಸ್ತ್ರ ಅಂದ್ರೆ ನ್ಯಾಯಶಾಸ್ತ್ರ. ಆದ್ರಿಂದ ಇವುಗಳ ಸಹಾಯದಿಂದಲೇ ಶಾಸ್ತ್ರಾರ್ಥವನ್ನು ಮಾಡಬೇಕು ಅನ್ನೋದು ಪರಂಪರೆ. ನಮಗೆ ಅದನ್ನು ವಿಸ್ತಾರವಾದ ಅಧ್ಯಯನ ಮಾಡ್ಲಿಕ್ಕೆ ಆಗದಿದ್ರೆ ಬೇಸರ ಇಲ್ಲ. ಅದನ್ನು ತಿಳಿದುಕೊಂಡಂತ ಶಂಕರ ಭಗವತ್ಪಾದರ ಅಡಿದಾವರೆಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡಿರ್ತಾನೆ. ಇರಲಿ. ಆತ್ಮ, ಇಂದ್ರಿಯ, ಮನಸ್ಸು. ಆತ್ಮ ಅಂದ್ರೆ ಶರೀರ, ಇಂದ್ರಿಯ ಅಂದ್ರೆ ಇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು ಮತ್ತು ಪಂಚಕರ್ಮೇಂದ್ರಿಯಗಳು, ಮತ್ತು ಅದಕ್ಕೆ ಹಿಂದಿರ್ತಕ್ಕಂತಹ ಮನಸ್ಸು, ಅಂತಃಕರಣ. ಅಂತಃಕರಣ ಅಂದಾಗ ಇಲ್ಲಿ ಮನಸ್ಸಿನ ಶಬ್ದ ಮನಸ್ಸು ಬುದ್ಧಿ ಎರಡನ್ನು ತೆಗೆದುಕೊಳ್ಬೇಕು. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಗಳಿಂದೊಡಗೂಡಿದವನಿಗೆ ಭೋಕ್ತಾ ಎಂಬುದಾಗಿ ಕರೆಯುತ್ತಾರೆ. ಭೋಕ್ತಾ ಎಂದರೆ ಜೀವಾತ್ಮ ಅಂತ ಅರ್ಥ. ಜೀವಾತ್ಮನಿಗೆ ಪ್ರಾಚೀನರು ಒಂದು ಏನು ವಿವರಣೆಯನ್ನು ಹೇಗೆ ಕೊಟ್ಟಿದ್ದಾರಪ್ಪ ಅಂದ್ರೆ, ಕರ್ತ, ಭೋಕ್ತ, ಜ್ಞಾತ, ಜೀವಾತ್ಮ ಅಂತ. ಅವನು ಈ ಮೂರು ಪ್ರಧಾನವಾದಂತಹ ಕ್ರಿಯೆಗಳನ್ನ ಮಾಡ್ತಾನೆ. ಜೀವಾತ್ಮ ಕರ್ತನಾಗಿ ಕರ್ಮವನ್ನು ಮಾಡ್ತಾನೆ. ತಾನು ಇಂಥವನು ಅನ್ನುವ ಅನಿಸಿಕೆ ಇಟ್ಟುಕೊಂಡು ಕರ್ಮವನ್ನು ಮಾಡ್ತಾನೆ. ಕರ್ಮದ ಫಲವನ್ನ ಅನುಭವಿಸ್ತಾನೆ, ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಆವಾಗ ಅವನಿಗೆ ಭೋಕ್ತಾ ಅಂತ ಹೇಳ್ತಾರೆ. ಆನಂದಮಯ ಶರೀರದ ಅಭಿಮಾನಿಯಾಗಿದ್ದಾಗ ಅವನಿಗೆ ಭೋಕ್ತಾ. ವಿಜ್ಞಾನಮಯ ಕೋಶದ ಅಭಿಮಾನಿಯಾಗಿದ್ದಾಗ ಅವನಿಗೆ ಕರ್ತ ಅಂತ ಹೇಳ್ತಾರೆ. ಆನಂದಮಯ ಕೋಶದ ಅಭಿಮಾನಿಯಾಗಿ ಸುಖ ದುಃಖಗಳನ್ನ ಅನುಭವಿಸ್ತಾನೆ. ವಿಜ್ಞಾನಮಯದ ಅಭಿಮಾನಿಯಾಗಿ ನಾನು ಇಂಥವನು, ಇಂಥ ಕರ್ಮವನ್ನು ಮಾಡ್ತೇನೆ ಅಂತ ಭಾವಿಸ್ತಾನೆ, ಕರ್ಮ ಮಾಡ್ತಾನೆ. ಮತ್ತು ಇಂದ್ರಿಯ ಮತ್ತು ಬುದ್ಧಿಯ ಅಭಿಮಾನಿಯಾಗಿ, ಜ್ಞಾನೇಂದ್ರಿಯ ಮತ್ತು ಬುದ್ಧಿ ಅಭಿಮಾನಿಯಾಗಿ ಅವನು ವಿಷಯವನ್ನು ತಿಳಿದುಕೊಳ್ತಾನೆ. ಆದ್ದರಿಂದ ಕರ್ತ, ಭೋಕ್ತ, ಜ್ಞಾತ ಆಗಿರುವವನು ಜೀವಾತ್ಮ. ಇಲ್ಲಿ ಭೋಕ್ತ ಅಂತನೂ ಕರೀತಾರೆ. ನೀವು ಜೀವಾತ್ಮನ ನಾವು ಬರೀ ಕರ್ತ ಅಂತನೂ ಕರೀಬಹುದು, ಜ್ಞಾತ ಅಂತನೂ ಕರೀಬಹುದು, ಅಥವಾ ಭೋಕ್ತ ಅಂತನೂ ಕರೀಬಹುದು. ಭೋಕ್ತ ಅಂತ ಯಾಕೆ ಕರೆದಿದ್ದಾರೆ ಅಂದ್ರೆ, ಭೋಗದ ಉದ್ದೇಶ ಇಟ್ಟುಕೊಂಡೇ ಕರ್ಮವನ್ನು ಮಾಡೋದಲ್ವೇ. ಕರ್ಮದ ಒಂದು ಪ್ರವೃತ್ತಿ ಅವನಿಗೆ ಬರತಕ್ಕಂಥದ್ದು ಭೋಗದ ಇಚ್ಛೆಯಿಂದ. ಆದ್ದರಿಂದ ಭೋಕ್ತ ಅಂತ ಜೀವಾತ್ಮನನ್ನು ಕರೆದಿದ್ದಾರೆ. ಜೀವಾತ್ಮ ಅಂದ್ರೆ ಯಾರು? ರಥಿಕ, ಯಾತ್ರಿಕ. ಹೀಗೆ ಪ್ರಾಚೀನರು ಒಂದು ರಥದ ಕಲ್ಪನೆಯನ್ನ ನಮಗೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಈ ಯಾತ್ರೆ ಎನ್ನುವಂಥದ್ದು ಸರಿಯಾಗಿ ಸಾಗಬೇಕಾದ್ರೆ ನಮ್ಮ ಈ ಉಪಕರಣಗಳು ಹೇಗಿರಬೇಕು ಅದನ್ನ ಮುಂದಿನ ಮಂತ್ರ ಚಂದದಲ್ಲಿ ಹೇಳುತ್ತೆ. ಯಸ್ತ್ವ ವಿಜ್ಞಾನವಾನ್ ಭವತ್ಯಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣ್ಯವಶ್ಯಾನಿ ದುಷ್ಟಾಶ್ವ ಇವ ಸಾರಥೇಃ. ಅಂದ್ರೆ ಒಬ್ಬ ಪಥಿಕ ಇದ್ದಾನೆ, ಅವನ ಉಪಕರಣಗಳು ವ್ಯವಸ್ಥಿತವಾಗಿಲ್ಲ ಅಂತಿದ್ದಾಗ ಅವನ ಕಥೆ ಏನಾಗ್ತದೆ ಪರಿಕಲ್ಪಿಸಿಕೊಳ್ಬೇಕು ನಾವು. ಈಗ ರಥ ಅನ್ನುವಂಥದ್ದು ಸರಿಯಾಗಿ ಇಲ್ಲ, ಸುಸ್ಥಿರವಾಗಿಲ್ಲ. ಇವತ್ತಿನ ಉದಾಹರಣೆ ಕೊಡೋದಾದ್ರೆ ಕಾರು, ವಾಹನ. ಕಾರಲ್ಲಿ ನಾನು ಎಲ್ಲಿಗೋ ಯಾತ್ರೆಗೆ ಹೊರಡಬೇಕು ಅಂತಿದ್ದೆ. ನಾನು ಏರ್ ಚೆಕ್ ಮಾಡಿಲ್ಲ, ನಾನು ಬ್ರೇಕ್ ಅಪ್ಲೈ ಮಾಡಿದ್ರೆ ತಾಗ್ತಾ ಇದೆಯಲ್ಲ ಅಂತ ಪರೀಕ್ಷೆ ಮಾಡಿಲ್ಲ, ಪೆಟ್ರೋಲ್ ಎಷ್ಟಿದೆ ಅಂತ ನೋಡ್ಲಿಲ್ಲ,
ಯಾಕಂದ್ರೆ ಎಷ್ಟೋ ಸಲ ಹಾಗೆ ಪೆಟ್ರೋಲ್ ಇದೆ ಅಂತ ಹೇಳ್ಕೊಂಡು ಹೊರಡ್ತಾನೆ, ಮಧ್ಯದಲ್ಲಿ ಯಾವ ಪೆಟ್ರೋಲ್ ಬಂಕ್ ಕೂಡ ಸಿಗಲ್ಲ, ಅದರಲ್ಲೇ ಯಾತ್ರೆ ಸಮಯ ಪೂರ್ತಿ ಹಾಳಾಗಿ ಹೋಗ್ತದೆ. ನಮ್ಮಲ್ಲಿ ಒಬ್ರು ಡ್ರೈವರ್ ಇದ್ರು, ಅವರು ಈ ಅಂತ ಬಂದಾಗ ಆ ಪೆಟ್ರೋಲಿನ ಏನು ವಾಲ್ಯೂಮ್ ಅನ್ನ ತೋರಿಸ್ತಕ್ಕಂಥದ್ದು ಈ ಅಂತ ಬರುತ್ತಲ್ಲ, ಅದು ಎಂಟಿ ಅಂತ ಖಾಲಿ ಆಗ್ತಾ ಇದೆ ಅಂತ ಏನ್ ತೋರಿಸ್ತಾ ಇದೆ, ಅಲ್ಲಿವರೆಗೂ ಆ ಒಂದು ಚಿಹ್ನೆ ಬಂದಾಗ ಪೆಟ್ರೋಲ್ ಹಾಕ್ಸ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲ ಸಾಕಷ್ಟು ಪೆಟ್ರೋಲ್ ಇದೆ ಅಂತ ಹೇಳುವವರು. ಏನಂತ ಕೇಳಿದ್ರೆ ಈ ಅಂತ ಎಂಟಿ ಅಂತ ತೋರಿಸ್ತಾ ಇದೆಯಲ್ಲಪ್ಪ ಅಂತ ಹೇಳಿದ್ರೆ ಈ ಅಂದ್ರೆ ಇನಫ್ ಅಂತ ಹೇಳ್ತಿದ್ರು, ಅಂದ್ರೆ ಸಾಕಷ್ಟು ಇದೆ ಅಂತ ಅರ್ಥ ಅಂತ. ಹಾಗೆ ಹಾಗೆ ಇನಫ್ ಅಂತ ತಿಳ್ಕೊಂಡು ಹೊರಟು ಮಧ್ಯದಲ್ಲಿ ದಾರಿಯಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದಿದ್ರೆ ಯಾತ್ರೆ ಹೇಗೆ ಸುಖವಾಗಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಒಂದು ಸಂಗತಿ. ಅದು ವಾಹನ ಅನ್ನುವಂಥದ್ದು ಸುಸ್ಥಿರವಾಗಿರಬೇಕು. ರಥ ಅದು ಅಷ್ಟೇನೆ, ರಥದ ಅವಯವಗಳೇನಿದೆ ಚಕ್ರವಾಗ್ಲಿ ಮತ್ತೊಂದು ಎಲ್ಲ ಸುಸ್ಥಿರವಾಗಿರ್ಬೇಕು. ಇನ್ನೊಂದು ಕುದುರೆಗಳು ಪಳಗಿರ್ಬೇಕು ಅಂತ. ಕುದುರೆಗಳನ್ನ ಕಾಡಿನಿಂದ ಹಾಗೇ ಕಟ್ಟಿಕೊಂಡು ಬಂದು ಪಳಗಿಸದೇ ಇರತಕ್ಕಂತಹ ಕುದುರೆಗಳನ್ನೇನಾದರೂ ಕಟ್ಟಿದ್ರೆ ಅದು ಒಂದು ದಿಕ್ಕಿಗೆ ಇನ್ನೊಂದು ದಿಕ್ಕಿಗೆ ಹೋಗುತ್ತೆ. ಒಂದು ಮಲಗೇ ಬಿಡುತ್ತೆ, ಮಲಗಿರೋದನ್ನ ಎಬ್ಬಿಸ್ತಾ ಇರುವಾಗ ಇನ್ನೊಂದು ಮತ್ತೊಂದು ದಿಕ್ಕಿಗೆ ಹೋಗ್ತದೆ. ಆದ್ರಿಂದ ಅವುಗಳಿಂದ ಯಾತ್ರೆ ನಿಶ್ಚಿತವಾಗಿಯೂ ಆಗೋದೇ ಇಲ್ಲ. ಹಾಗೆ ನಮ್ಮ ಇಂದ್ರಿಯಗಳು ಪಳಗಿರಬೇಕು. ಮತ್ತೊಂದು ಬಹಳ ಮುಖ್ಯವಾದ ಸಂಗತಿ, ಆ ಸಾರಥಿ ಅನ್ನುವಂತ ಏನಿದ್ದಾನೆ ಅವನು ಹಿ ಶುಡ್ ಬಿ ವೆಲ್ ಇನ್ಫಾರ್ಮ್ಡ್. ಸಾರಥಿಗೆ ಚೆನ್ನಾಗಿ ತಿಳಿದಿರ್ಬೇಕು, ವಾಹನದ ಬಗ್ಗೆಯೂ ತಿಳಿದಿರಬೇಕು, ಯಾತ್ರೆಯ ಗಮನಾಗಮನಗಳ ಬಗ್ಗೆಯೂ ತಿಳಿದಿರಬೇಕು. ಯಾತ್ರೆ ಯಾವ ರಸ್ತೆಯಲ್ಲಿ ಸಾಗ್ತಾ ಇದೆ, ಅದರಲ್ಲಿ ಏನೇನು ಸಮಸ್ಯೆಗಳಿವೆ, ಎಲ್ಲಿ ಹೋಗಿ ಮುಟ್ಟಬೇಕಾಗಿದೆ, ಸಮೀಪವಾದ ರಸ್ತೆ ಯಾವುದು, ಈ ಅನೇಕ ವಿಷಯಗಳನ್ನ ಮಾಹಿತಿಯನ್ನ ಅವನು ತಿಳಿದಿರಬೇಕು. ಮತ್ತು ವಾಹನದ ಬಗ್ಗೆಯೂ ಕೂಡ ಹೆಚ್ಚು ಕಡಿಮೆ ವಾಹನದಲ್ಲಿ ತೊಂದರೆ ಆದ್ರೆ ಅದನ್ನು ಸರಿ ಮಾಡುವುದು ಹೇಗೆ ಅದರಿಂದ ಪ್ರಧಾನವಾದ ವ್ಯಕ್ತಿಯೇ ಸಾರಥಿ. ಮತ್ತು ಆ ಸಾರಥಿಗೆ ಕಡಿವಾಣಗಳು ಅಂತ ಏನಿದೆಯೋ ಅದರ ಹೇಗೆ ಉಪಯೋಗಿಸೋದು ಅಂತ ಗೊತ್ತಿರಬೇಕು. ಕುದುರೆಗಳೇನಾದ್ರೂ ಪಳಗಿದ್ರೂ ಕೂಡ ಅವನಿಗೆ ಕಡಿವಾಣವನ್ನ ಯಾವ ರೀತಿ ಕುಲುಕಿಸಬೇಕು ಅಂತ, ಅಂದ್ರೆ ಕಡಿವಾಣವನ್ನ ಅಲುಗಾಡಿಸೋದ್ರಿಂದಲೇ ಕುದುರೆಗೆ ಮೆಸೇಜ್ ಹೋಗ್ತಕ್ಕಂಥದ್ದು, ಸಂದೇಶ ಹೋಗ್ತಕ್ಕಂಥದ್ದು. ಆ ಮಾಹಿತಿಯೇ ಅವನಿಗೆ ಇಲ್ಲ, ಕಡಿವಾಣಗಳು ಅವನ ಹಿಡಿತದಲ್ಲಿ ಇಲ್ಲ ಅಂತಿದ್ರೆ ಖಂಡಿತವಾಗಿಯೂ ಹಿಂದೆ ಕೂಟಂತ ಯಾತ್ರಿಕನ ಪರಿಸ್ಥಿತಿ ಅಯೋಮಯವಾಗ್ತದೆ. ಹಾಗೆ ಉಪನಿಷತ್ತು ಇಲ್ಲಿ ಹೇಳ್ತದೆ, ಯಸ್ತ್ವ ವಿಜ್ಞಾನವಾನ್ ಭವತಿ ಅಯುಕ್ತೇನ ಎಷ್ಟು ಅವಿಜ್ಞಾನವಾನ್ ಭವತಿ. ಇಲ್ಲಿ ಸಾರಥಿಯನ್ನು ಕುರಿತು ಹೇಳ್ತಾರೆ. ಸಾರಥಿಯು ಅವಿಜ್ಞಾನವಂತನಾಗಿದ್ದರೆ, ಅದಕ್ಕೆ ಶಂಕರ ಭಗವತ್ಪಾದರ ವಾಕ್ಯದಲ್ಲಿ ಹೇಳ್ತಾರೆ, ಬುದ್ಧ್ಯಾಖ್ಯ ಸಾರಥಿ ಅವಿಜ್ಞವಾನ್ ಅಂದ್ರೆ ಅನಿಪುಣಃ ಅವಿವೇಕಿ ಪ್ರವೃತ್ತೌ ನಿವೃತ್ತೌ ಚ ಭವತಿ. ಪ್ರವೃತ್ತಿ ಮಾರ್ಗದಲ್ಲಾಗ್ಲಿ ಅಥವಾ ನಿವೃತ್ತಿ ಮಾರ್ಗದಲ್ಲಾಗ್ಲಿ ಅವನು ಅವಿವೇಕಿಯಾಗಿದ್ದರೆ, ಅಥವಾ ಕುದುರೆಗಳನ್ನು ನಿಲ್ಲಿಸುವುದು, ಕುದುರೆಗಳನ್ನ ಬಿಡುವಂತಹದ್ದು, ಈ ವಿಷಯದಲ್ಲಿಯೂ ಕೂಡ ಅವನು ನಿಪುಣನಲ್ಲದೇ ಇದ್ದರೆ ಅಂತಹ ಯಾತ್ರೆ ಅಪರಿಪೂರ್ಣವಾಗ್ತದೆ. ಎಷ್ಟು ಅವಿಜ್ಞಾನವಾನ್ ಭವತಿ. ಇಲ್ಲಿ ಯಹ ಅನ್ನೋ ಶಬ್ದಕ್ಕೆ ಸಾರಥಿ ಅಂತ. ಯಹ ಸಾರಥಿ ಅವಿಜ್ಞಾನವಾನ್ ಭವತಿ, ಅವಿವೇಕಿಯಾಗಿದ್ದರೆ. ಅಯುಕ್ತೇನ ಮನಸಾ ಸದಾ, ಮನಸ್ಸು ಅನ್ನುವಂಥದ್ದು ಸದಾ ಅಯುಕ್ತವಾಗಿದ್ದರೆ, ಯುಜ್ ಧಾತುವಿಗೆ ಇಲ್ಲಿ ನಿಯಂತ್ರಣ ಎಂಬ ಅರ್ಥದಲ್ಲಿ ತಗೊಳ್ಬೇಕು. ಮನಸ್ಸು ಅನಿಯಂತ್ರಿತವಾಗಿದ್ದರೆ, ಅಪ್ರಗೃಹೀತೇನ ಅಸಮಾಹಿತೇನ ಮನಸ, ಮನಸ್ಸು ಸಮಾಹಿತವಲ್ಲದೆ ಇದ್ದರೆ, ನಿಯಂತ್ರಣಕ್ಕೊಳಪಡದೇ ಇದ್ದರೆ, ಸದಾ ಯಾವಾಗಲೂ ತಸ್ಯ ಇಂದ್ರಿಯಾಣಿ ಅವಶ್ಯಾನಿ ದುಷ್ಟಾಶ್ವ ಇವ ಸಾರಥ್ಯತೆ. ಸಾರಥಿಯ ದುಷ್ಟಾಶ್ವಗಳು ಏನಿರ್ತವೋ, ಅಂದ್ರೆ ಪಳಗಿಸದೇ ಇರತಕ್ಕಂತಹ ಕಟ್ಟಿದಂತಹ ಕುದುರೆಗಳು ಹೇಗಿರುತ್ತವೋ
ಹಾಗೆ ಅವನ ಇಂದ್ರಿಯಗಳು ಇರ್ತವೆ. ಅಂದ್ರೆ ಒಟ್ಟಿನಲ್ಲಿ ಇಂದ್ರಿಯಗಳು ಪಳಗಿಸಿಲ್ಲ, ಆ ಮನಸ್ಸು, ಬುದ್ಧಿ, ಆ ಶರೀರ ಯಾವುದು ಸ್ವಸ್ಥವಾಗಿಲ್ಲ. ನೋಡಿ, ಇಲ್ಲಿ ಎರಡು ಸಂಗತಿಗಳನ್ನ ನಾವು ಗಮನಿಸಬೇಕು. ಒಂದು, ಸ್ವಸ್ಥವಾದಂತಹ ಉಪಕರಣಗಳು, ಪರಿಕರಗಳು. ಇನ್ನೊಂದು, ಅದರ ಮಧ್ಯೆ ಪರಸ್ಪರ ಸಾಮರಸ್ಯ. ಇವೆರಡು ಮುಖ್ಯವಾಗ್ತದೆ. ಶರೀರ ಅನ್ನುವಂಥದ್ದು ಸ್ವಸ್ಥವಾಗಿರಬೇಕು ಅಂತ ಅಲ್ಲಿ ಸಂದೇಶ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಎಂಬುದಾಗಿ ಪ್ರಾಚೀನ ಉಕ್ತಿಯೊಂದಿದೆ. ಶರೀರದಿಂದಲೇ ಧರ್ಮ ಸಾಧನೆ ಆಗೋದ್ರಿಂದ ಶರೀರದ ಬಗ್ಗೆ ಬಹಳ ಎಚ್ಚರಿಕೆ ಇಟ್ಟುಕೊಳ್ಳಬೇಕು ಅಂತ. ಶರೀರವನ್ನ ಪೋಷಿಸಲೂಬಾರದು, ತೋಷಿಸಲೂಬಾರದು. ಅದಕ್ಕೆ ಭಗವದ್ಗೀತೆಯಲ್ಲಿ ಯುಕ್ತಾಹಾರ ವಿಹಾರಸ್ಯ ಯುಕ್ತತೆಯನ್ನು ಹೇಳಿದ್ದಾರೆ. ಪೋಷಣೆ ಏನ್ ಮಾಡಿದ್ರು ಅದು ನಮ್ಮ ಉಪಯೋಗಕ್ಕೆ ಬರಲ್ಲ. ಅತ್ಯಂತವಾಗಿ ಅದಕ್ಕೆ ಆಹಾರಾದಿಗಳನ್ನು ಕೊಡದೇ ಇದ್ರು DVG ಅದಕ್ಕೆ ಒಂದು ಕಗ್ಗದಲ್ಲಿ ಹೇಳ್ತಾರೆ, ವಲ್ಮೀಕದ ಅಂತ ಕಲ್ಮಷದ ವಲ್ಮೀಕವೆಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದದನು ಋಷಿಗಳೊಗೆದಿಹರು. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಮ್ಮ ಗುರಿಗೈದಿಪುದು ಮಂಕುತಿಮ್ಮ. ಕಲ್ಮಷದ ವಲ್ಮೀಕವೆಂದೊಡಲ ಜರೆಯದಿರು ಅಂತ. ಶರೀರವನ್ನ ಕಲ್ಮಷದ ವಲ್ಮೀಕ ಅಂದ್ರೆ ಹುತ್ತ, ಮಣ್ಣಿನ ಮುದ್ದೆ. ಇದು ಕಲ್ಮಷದ ಮಣ್ಣಿನ ಮುದ್ದೆ ಅಪ್ಪ. ಇದು ಶರೀರ ಅನ್ನುವಂಥದ್ದು ಕೆಟ್ಟ ವಸ್ತುಗಳಿಂದ ಉಂಟಾದದ್ದು. ಪುನಃ ಪುನಃ ನಾವು ಶರೀರವನ್ನು ಜರೆದು ಅದನ್ನ ನಿಂದಿಸಬೇಡ, ಅದನ್ನ ತಿರಸ್ಕರಿಸಬೇಡ. ಬ್ರಹ್ಮಪುರಿ ಎಂದದನು ಒಗೆದಿಹರು. ಬ್ರಹ್ಮಪುರಿ ಎಂದದನು ಋಷಿಗಳೊರೆದಿಹರು. ಋಷಿಗಳು ಈ ಶರೀರಕ್ಕೆ ಬ್ರಹ್ಮಪುರಿ ಅಂತ ಕರೆದಿದ್ದಾರೆ. ಉಪನಿಷತ್ತಲ್ಲೇ ಬರುತ್ತೆ. ಪುರಮೇಕಾದಶದ್ವಾರ ಮಜಸ್ಯ ವಕ್ರತೆ ತತಃ ಕಠೋಪನಿಷತ್ತಲ್ಲೇ ಬರುತ್ತೆ. ಭಗವದ್ಗೀತೆಯಲ್ಲೂ ಬರುತ್ತೆ, ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಬ್ರಹ್ಮನಿರುವಂತಹ ಪುರ, ವಾಸಸ್ಥಾನ ಎಂಬುದಾಗಿ ಋಷಿಗಳು ಅದನ್ನು ಕರೆದಿದ್ದಾರಪ್ಪ. ಆದ್ರಿಂದ ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಳಿತೆ ನಮ್ಮ ಗುರಿಗೈದಿತ್ತು. ಶರೀರವನ್ನು ಸ್ವಸ್ಥವಾಗಿ ಇಟ್ಟುಕೊಳ್ಳಬೇಕು, ಇದು ಜವಾಬ್ದಾರಿ. ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಕರ್ಷಯಂತ ಶರೀರಸ್ಥಂ ಭೂತಗ್ರಾಮ ಮತೆ ತತಃ ಎಂಬುದಾಗಿ ಶರೀರ ಕರ್ಷಣೆಯನ್ನ ಮಾಡಿ ಭೂತಗ್ರಾಮ ಅಂದ್ರೆ ಪಂಚಭೂತಗಳು ಏನಿದೆ ಶರೀರದಲ್ಲಿ ಅದಕ್ಕೆ ಹಿಂಸೆಯನ್ನು ಕೊಟ್ಟು ಅವಿವೇಕಿಯಾಗಿ ಮಾಡತಕ್ಕಂಥ ಆ ತಪಸ್ಸನ್ನ ತಾಮಸಿಕ ತಪಸ್ಸು ಅಂತ ಕರೆದಿದ್ದಾನೆ. ಅವ್ರು ನನಗೇ ಹಿಂಸೆ ಕೊಡ್ತಾರೆ ಅಂತ ಹೇಳ್ತಾನೆ. ಶರೀರಕ್ಕೆ ಅತಿಯಾದ ಹಿಂಸೆ ಕೊಡುವುದು ದೇವರಿಗೆ ಕೊಡುವ ಹಿಂಸೆ ಎಂಬುದಾಗಿ ಕರೆದಿದ್ದಾನೆ. ಆದ್ದರಿಂದ ಶರೀರದ ವಿಷಯದಲ್ಲಿ ನಾವು ಒಂದು ಗೌರವವನ್ನ ತೋರಿಸಬೇಕು. ಬುದ್ಧನೂ ಕೂಡ ಅತಿಯಾಗಿ ಶರೀರವನ್ನ ಹಿಂಸಿಸಿ ಸಾಧನೆಯನ್ನು ಮಾಡಿದ, ಕೃಶವಾಗಿ ಹೋಗಿತ್ತು ಶರೀರ. ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ಚೆನ್ನಾಗಿ ಪೋಷಣೆ ಮಾಡಿದಾಗ್ಲೂ ಏನು ಪ್ರಯೋಜನ ಆಗದೇ ಇದ್ದಾಗ ಮಧ್ಯಮ ಮಾರ್ಗವನ್ನು ಅನುಸರಿಸ್ತಾನೆ. ಮಧ್ಯಮ ನಿಕಾಯ ಎಂಬುದಾಗಿ ಕರೀತಾರೆ. ಆದ್ರಿಂದ ಮಧ್ಯ ಮಾರ್ಗ ಅನ್ನುವಂಥದ್ದು ಶ್ರೇಯಸ್ಕರ. ಶರೀರ ಅನ್ನೋದು ಸ್ವಸ್ಥವಾಗಿರಬೇಕು, ಆರೋಗ್ಯವಾಗಿರಬೇಕು. ಅದಕ್ಕೆ ಪ್ರಾಚೀನರು ಒಂದು ಶಾಸ್ತ್ರವನ್ನು ಮಾಡಿದ್ದಾರೆ, ಅಷ್ಟಾಂಗ ಯೋಗ ಅಂತ. ಪ್ರಾಣಾಯಾಮ ಮತ್ತು ಆಸನಗಳು ಅಂತ ಏನಿದೆಯೋ ಅದೆರಡೂ ಕೂಡ ಆರೋಗ್ಯವನ್ನು ಸ್ವಸ್ಥವಾಗಿರಲಿಕ್ಕಿರ್ತಕ್ಕಂತಹ ವ್ಯವಸ್ಥೆ. ಇನ್ನು ಭೋಜನಾದಿಗಳ ಬಗ್ಗೆ ನಮ್ಮ ಪ್ರಾಚೀನರು ಹಾಕಿಕೊಟ್ಟಂತಹ ಒಂದು ವ್ಯವಸ್ಥೆ ಏನಿದೆ, ನಿದ್ರೆ, ಭೋಜನ, ವ್ಯಾಯಾಮ ಮುಂತಾದವುಗಳ ಸಹಾಯದಿಂದ ಯೋಗಿಯಾದವನೂ ಕೂಡ, ಸಾಧಕನಾದವನು ಕೂಡ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದು. ಇಲ್ಲದಿದ್ರೆ ಏನಾಗ್ತದೆ, ಶ್ರವಣ ಮಾಡೋದಕ್ಕೋ ಧ್ಯಾನ ಮಾಡೋದಕ್ಕೋ ಕುಳಿತುಕೊಳ್ತಾನೆ, ರಟ್ಟೆ ನೋವು ಇಳಿಯುತ್ತೆ, ಹೊಟ್ಟೆ ನೋವು ಶುರುವಾಗುತ್ತೆ, ಹೊಟ್ಟೆ ನೋವು ಕಡಿಮೆ ಆದಾಗ ತಲೆನೋವು ಶುರುವಾಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ಶ್ರವಣವಾಗ್ಲಿ ಮನನವಾಗ್ಲಿ ನಿಧಿಧ್ಯಾಸನವಾಗ್ಲಿ ಸಾಧ್ಯವಾಗುವುದೇ ಇಲ್ಲ, ಅಸ್ವಸ್ಥವಾದ ಶರೀರ ಇದ್ದರೆ. ಅದಕ್ಕೆ ಶ್ರುತಿ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಶಾಂತಿ ಮಂತ್ರಗಳನ್ನ ನಾವು ನೋಡ್ಬೇಕು. ಪ್ರತಿಯೊಂದು ಉಪನಿಷತ್ತುಗಳನ್ನು ಶಾಂತಿ ಮಂತ್ರ ಇದೆ. ಅದೆಲ್ಲ ಕಡೆ ಸ್ವಸ್ಥವಾದ ಶರೀರವನ್ನು ಕೇಳ್ಕೊಳ್ತಾರೆ. ಸ್ಥಿರೈರಂಗೈ ಸ್ತುಷ್ಟವಾಗುಂತಸ್ತನೂಪಿ. ಹೇ ಭಗವಂತನೇ, ಸ್ವಸ್ತನೂಭಿ
ಅಂದ್ರೆ ಶರೀರ ಅಂದ್ರೆ ಸ್ಥಿರವಾದ ಅಂಗಗಳಿಂದ ಉಪಾಂಗಗಳಿಂದ ಒಡಗೂಡಿದಂತಹ ಶರೀರವನ್ನ ನಮಗೆ ದಯಪಾಲಿಸು, ಅದರಿಂದ ನಿಮ್ಮ ಸ್ತುತಿಯನ್ನ ನಾವು ಮಾಡುವಂತಾಗಲಿ. ಸ್ವಸ್ಥವಾದ ಆರೋಗ್ಯವನ್ನ ಪ್ರಾಚೀನರು ಬೇಡಿಕೊಂಡಿದ್ದು ಕಾಣುತ್ತೆ. ಆದ್ದರಿಂದ ಶರೀರದ ಸ್ವಸ್ಥತೆ, ಸುಸ್ಥಿರತೆ ಇದು ಮೊದಲನೇ ಅಪೇಕ್ಷೆ. ಇನ್ನು ಎರಡನೇದು ಇಂದ್ರಿಯಗಳ ನಿಗ್ರಹ. ಅದಕ್ಕೆ ದಮ ಎಂಬುದಾಗಿ ಕೊಡ್ತಾರೆ. ಇಂದ್ರಿಯಗಳಿಗೆ ಒಂದು ಶಿಸ್ತನ್ನ ಹಾಕಿರ್ಬೇಕು ಅಂತ. ಅದಕ್ಕೆ ನಮ್ಮ ಪ್ರಾಚೀನ ಪದ್ಧತಿ ಏನಿದೆ, ಕರ್ಮಾನುಷ್ಠಾನ ಅಂತ ಕರೀತಾರೆ. ಅಧ್ಯಾತ್ಮಕ್ಕೆ ಬರುವುದಕ್ಕಿಂತ ಮುಂಚೆ ಅವನು ಚೆನ್ನಾಗಿ ನಿತ್ಯ ನೈಮಿತ್ತಿಕ ಕರ್ಮವನ್ನು ಅನುಸರಿಸುವನಾಗಿರ್ಬೇಕು ಅಂತ. ನೋಡಿ ವೈದಿಕ ಜೀವನ ಶೈಲಿ ಹೇಗಿತ್ತು. 7ನೇ ವರ್ಷಕ್ಕೆ ಅಥವಾ ಗರ್ಭಾಷ್ಟಮಕ್ಕೆ ಉಪನಯನ ಮಾಡಿದ ಮೇಲೆ ಗುರುಕುಲಕ್ಕೆ ಅವನನ್ನು ಕಳಿಸ್ತಾನೆ. ಅಲ್ಲಿ ಅವನಿಗೆ ಕಾಮಾಚಾರ, ಕಾಮವಾದ ಕಾಮಭಕ್ಷಣಗಳನ್ನು ನಿಷೇಧಿಸಲಾಗ್ತದೆ. ಮನಸ್ಸಿಗೆ ಬಂದ ಹಾಗೆ ಮಾಡುವ ಹಾಗಿಲ್ಲ, ಎಷ್ಟೊತ್ತಿಗೋ ಏಳುವ ಹಾಗಿಲ್ಲ, ಇಷ್ಟೊತ್ತಿಗೋ ಮಲಗುವ ಹಾಗಿಲ್ಲ, ಅಂಗಚೇಷ್ಟೆಗಳನ್ನೆಲ್ಲ ಮಾಡುವ ಹಾಗಿಲ್ಲ, ಬೇಕಾದದ್ದನ್ನು ಮಾತಾಡುವ ಹಾಗಿಲ್ಲ, ಬೇಕಾದದ್ದನ್ನು ತಿನ್ನುವ ಹಾಗಿಲ್ಲ. ಕಾಮವಾದ ಕಾಮಭಕ್ಷಣ ಇವುಗಳನ್ನ ನಿಷೇಧಿಸಿ ಒಂದು ಶಿಸ್ತಿನ ಜೀವನಕ್ಕೆ ಅವರನ್ನ ಒಳಪಡಿಸ್ತಾರೆ. ಪ್ರಾತಃ ಕಾಲ ಎದ್ದು ಪ್ರಾತಃ ವಿಧಿಗಳನ್ನ ಮುಗಿಸಿಕೊಂಡು ಸಂಧ್ಯೋಪಾಸನೆಯನ್ನು ಮಾಡಬೇಕಾಗ್ತದೆ. ತದನಂತರ ಜಪವನ್ನ ಮಾಡಬೇಕಾಗ್ತದೆ. ನಂತರ ಅಗ್ನಿ ಕಾರ್ಯವನ್ನ ಮಾಡಬೇಕಾಗ್ತದೆ. ತದನಂತರ ಬ್ರಹ್ಮಯಜ್ಞ ಅಂದ್ರೆ ವೇದಾಧ್ಯಯನವನ್ನ ಮಾಡಬೇಕಾಗ್ತದೆ. ಮಧ್ಯಾಹ್ನ ಕಾಲದಲ್ಲಿ ಮತ್ತೆ ಭಿಕ್ಷಾಟನೆಯನ್ನು ಮಾಡಬೇಕು, ಸಾಯಂಕಾಲ ಭಿಕ್ಷಾಟನೆ ಮಾಡಬೇಕು, ಗುರುಕುಲದ ಸೇವೆಯನ್ನು ಮಾಡಬೇಕು. ಈ ಮೂಲಕವಾದಂತಹ ಬ್ರಹ್ಮಚರ್ಯ ಜೀವನ ಇರಬಹುದು, ತದನಂತರ ಬಂದಂತಹ ಗೃಹಸ್ಥಾಶ್ರಮದಲ್ಲಿ ಮಾಡುವ ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತಾದಿ ಕರ್ಮಗಳೇನಿದೆ ಅಥವಾ ಕಾಮ್ಯ ಕರ್ಮಗಳೇ ಇರಬಹುದು, ಎಲ್ಲ ಕಡೆಯಲ್ಲಿಯೂ ಒಂದು ಶಿಸ್ತಿನ ಒಂದು ನಡೆಯನ್ನ ಕಾಣುತ್ತೆ. ಕರ್ಮಾನುಷ್ಠಾನ ಅಂತ ಹೇಳಿದ್ರೆ ಶಿಸ್ತಿಗೆ ಅಲ್ಲಿ ಬಹಳ ಮುಖ್ಯವಾದ. ಯಜ್ಞ ಯಾಗಗಳನ್ನು ಮಾಡುವಾಗ ಚಾಚು ತಪ್ಪದೆ ಪ್ರತಿಯೊಂದು ವಿಧಿವಿಧಾನಗಳನ್ನ ಅವನು ನಡೆಸ್ಕೊಡ್ಬೇಕಾಗ್ತದೆ. ಹೀಗಿರುವಾಗ ಇಂದ್ರಿಯಗಳ ಮೇಲೆ ಒಂದು ಒಳ್ಳೆಯ ಹತೋಟಿ ಆ ವೈದಿಕ ಜೀವನ ಶೈಲಿಯನ್ನು ಅನುಸರಿಸುವುದರಿಂದ ಉಂಟಾಗ್ತದೆ. ಹಾಗೆ ಅದಕ್ಕೆ ದಮ ಎಂಬುದಾಗಿ ಕರೀತಾರೆ. ದಮ ಎಂಬುದು ಇಲ್ಲದಿದ್ದಂತಹ ವ್ಯಕ್ತಿಗೆ ಏನಾಗ್ತದೆ, ಲೌಕಿಕ ಜೀವನವೇ ಕಠಿಣ ಆಗ್ತದೆ, ಅಧ್ಯಾತ್ಮ ಪಥ ದೂರ ಇರಲಿ. ಉದಾಹರಣೆ ಕೊಡಬೇಕು. ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯೋಗ ಸಾಧನೆಯನ್ನ ಆರಂಭ ಮಾಡಿದವರಿಗೆ ವಾಗ್ ನಿರೋಧೋ ಅಪರಿಗ್ರಹ, ಯೋಗಸ್ಯ ಪ್ರಥಮಂ ದ್ವಾರಂ ವಾಗ್ ನಿರೋಧೋ ಅಪರಿಗ್ರಹ ಅಂತ ಹೇಳ್ತಾನೆ. ವಾಗ್ ಇಂದ್ರಿಯವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ವಾಗೇಂದ್ರಿಯದಲ್ಲಿ ಎರಡೂ ಸೇರ್ಕೊಳ್ತದೆ, ಆಹಾರ ಮತ್ತು ಮಾತನಾಡೋದು. ಅದೇ ನಿಯಂತ್ರಣದಲ್ಲಿ ಇಲ್ಲ ಒಬ್ಬ ವ್ಯಕ್ತಿಗೆ ಅಂದ್ರೆ ಲೌಕಿಕ ಜೀವನವೇ ಎಷ್ಟು ಕಠಿಣವಾಗ್ತದೆ, ಇನ್ನು ಅಧ್ಯಾತ್ಮ ಪಥದ ಮಾತು ದೂರೇ ಉಳಿಯಿತು. ಅದಕ್ಕೆ ಋಗ್ವೇದದ ಶಾಂತಿ ಮಂತ್ರ ಒಂದಿದೆ, ಐತರೇಯ ಉಪನಿಷತ್ತಿನ ಶಾಂತಿ ಮಂತ್ರ. ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ ಮನೋಮೇವ ಚಿತ್ ಪ್ರತಿಷ್ಠಿತಂ. ಮನಸ್ಸು ಮಾತಿನಲ್ಲಿ ನೆಲೆಗೊಳ್ಳಲಿ, ಮಾತು ಮನಸ್ಸಿನಲ್ಲಿ ನೆಲೆಗೊಳ್ಳಲಿ, ಮಾತು ಮನಸ್ಸಿನ ಮಧ್ಯೆ ಸಾಮರಸ್ಯವಿರಲಿ. ಅಂದ್ರೆ ಇಂದ್ರಿಯಗಳನ್ನ ಚೆನ್ನಾಗಿ ಹಿಡಿತದಲ್ಲಿ ಇಟ್ಟುಕೊಂಡಿರಬೇಕು, ಅದು ಪಳಗಿರಬೇಕು. ಹಿಡಿತದಲ್ಲಿ ಇಟ್ಟುಕೊಳ್ಳೋದು ಅಂದ್ರೆ ಕಣ್ಣು ನೋಡಬಾರದು, ಕಿವಿ ಕೇಳಬಾರದು ಅಂತ ಅರ್ಥ ಅಲ್ಲ. ನಾನು ಏನನ್ನ ನೋಡಬೇಕೆಂದು ಬಯಸುವೆನೋ ಅದನ್ನೇ ನೋಡಬೇಕು. ನಾನು ಯಾವುದನ್ನು ನೋಡಬಾರದು ಅಂತ ಹೇಳ್ತದೆ ನೋಡಬಾರದು. ನನ್ನ ಅಧೀನದಲ್ಲಿ, ಸಾರಥಿಯ ಅಧೀನದಲ್ಲಿ ಆ ಇಂದ್ರಿಯಗಳು ಇರಬೇಕು. ಈಗ ಸಾರಥಿಯ ಅಧೀನದಲ್ಲಿ ಇರಬೇಕಾದ್ರೆ ಮಧ್ಯದಲ್ಲಿ ಒಂದು ಆಸ್ಪೆಕ್ಟ್ ಬರುತ್ತಲ್ಲ, ಯಾವುದು, ರೀನ್ಸ್, ಕಡಿವಾಣ. ಕಡಿವಾಣವು ಕೂಡ ಸುಸ್ಥಿರವಾಗಿರ್ಬೇಕು. ಇಲ್ಲಿ ಕಡಿವಾಣ ಯಾವುದು, ಮನಸ್ಸು. ಮನಸ್ಸು ಅನ್ನುವಂಥದ್ದು ಸ್ವಸ್ಥವಾಗಿರಬೇಕು, ಆರೋಗ್ಯಕರವಾದ ಮನಸ್ಸಿರಬೇಕು. ಅದಕ್ಕೆ ಮನಃ ಪ್ರಸಾದ ಸೌಮ್ಯತ್ವ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋಮಾನ ಸಮುಚ್ಯತೆ. ಮಾನಸಿಕ ತಪಸ್ಸನ್ನು ಮಾಡಬೇಕು ಅಂತ ಹೇಳ್ತಾನೆ. ಏನು, ಮನಃ ಪ್ರಸಾದ, ಮನಸ್ಸನ್ನ ಪ್ರಸನ್ನವಾಗಿ ಇಟ್ಟುಕೊಳ್ಳುವಂಥದ್ದು, ಸೌಮ್ಯವಾಗಿರತಕ್ಕಂಥ, ಮೌನ ಮುಂತಾದವುಗಳನ್ನು ಅಭ್ಯಾಸ ಮಾಡುವಂಥದ್ದು. ಈ ಮೂಲಕವಾಗಿ ಶಮ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಅಂತಃಕರಣದಲ್ಲಿ ಇರಬೇಕು. ಮನಸ್ಸು ಆರೋಗ್ಯಕರವಾಗಿರಬೇಕು.
ಎಲ್ಲರೂ ಹೆಚ್ಚು ಒತ್ತು ಕೊಡೋದು ದೈಹಿಕ ಆರೋಗ್ಯವೋ ಅಥವಾ ಅದಕ್ಕಿಂತಲೂ ಹೆಚ್ಚು ಬಾಹ್ಯ ಸಂಪತ್ತಿನ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ನಮ್ಮ ವಿದ್ಯಾಭ್ಯಾಸವೂ ಕೂಡ ಅದನ್ನೇ ಕೇಂದ್ರೀಕರಿಸ್ತು. ಸಂಪತ್ತಿನ ಸಂಗ್ರಹ ಆಗಬೇಕು ಅಂತ. ಪ್ರಾಚೀನರು ಒತ್ತು ಕೊಟ್ಟಿದ್ದು ಮನಸ್ಸು ಸ್ವಸ್ಥವಾಗಿರಬೇಕು ಅಂತ. ಅದಕ್ಕೆ ಪ್ರಾಚೀನ ಜೀವನ ಶೈಲಿ ಅಥವಾ ಋಷಿಪ್ರೋಕ್ತವಾದ ಜೀವನ ಶೈಲಿ, ಆರ್ಷ ಜೀವನ ಪದ್ಧತಿ ಅಂತ ಏನಿದೆಯೋ ಅದು ಮನಸ್ಸನ್ನ ಸ್ವಸ್ಥವಾಗಿಡುವುದಕ್ಕೆ ಏನೇನು ಬೇಕು ಆ ಪ್ರಕಾರವಾಗಿ ಅವರು ಆಚರಣೆಗಳನ್ನು ಹೇಳ್ತಾರೆ. ಇಲ್ಲವಾದ್ರೆ ಮನಸ್ಸು ಚಂಚಲವಾಗಿ ಬಿಟ್ಟರೆ, ಮನಸ್ಸಲ್ಲಿ ರಜೋಗುಣ ತಮೋಗುಣಗಳೇ ಆವಿರ್ಭಾವ ಆಗಿ ಬಿಟ್ಟು ಸತ್ವಗುಣ ಅನ್ನುವಂಥದ್ದು ಕ್ಷೀಣವಾಗಿದ್ದರೆ ಬದುಕು ದುರ್ಭರವಾಗ್ತದೆ. ಧಾರುಣಿಯ ಸುತೆಯವಲು ದೃಢ ಮನಸ್ಕರದಾರು ಮಾರೀಚ ಹರಿಣವಡ್ಡಾಡಲೇನಾಯ್ತು. ವಾರಿಧಿಯೊಳಡಗಿ ನಿದ್ರಿಪ ಬಾಡವವ ತೃಷ್ಣೆ ಆರದನ ಕೆರಳಿ ಪರಮಂಕುತಿಮ್ಮ. ಅದರಿಂದ ಧಾರುಣಿಯ ಸುತೆ ಯಾರು ಸೀತಾದೇವಿ, ಅವಳಷ್ಟು ದೃಢ ಮನಸ್ಕರಂತ ಮನಸ್ಸುಳ್ಳವರಿಗೆ ಮಾರೀಚ ಹರಿಣ ಒಡ್ಡಾಡಲೇನಾಯ್ತು. ಸ್ವಾನತಿಚ್ಚೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ ಏನೋ ವಾಸನೆ ಬೀಸಲದು ಹಾರಿ ಧುಮುಕುವುದು ಮಾನವನ ಮನಸ್ಸಂತು ಮಂಕುತಿಮ್ಮ. ಅನೇಕ ದೃಷ್ಟಾಂತಗಳಿಂದ ಡಿ.ವಿ.ಜಿ ಹೇಳ್ತಾರೆ. ತಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ. ಆಹಾರ ಸಿಗದೆ ಒಂದ್ ಕಡೆ ಮಲ್ಕೊಂಡಿದ್ದಾಗ ಅಯ್ಯೋ ನಾನು ಹಿಂದೆ ತಪ್ಪು ಮಾಡಿದ್ದೆ, ಅದಕ್ಕೆ ನಾಯಿ ಜನ್ಮ ಬಂತು, ಈ ಜನ್ಮದಲ್ಲಿ ತಪ್ಪು ಮಾಡಬಾರದು ಅಂತ ಅಂದ್ಕೊಳ್ತದಂಥದ್ದು. ಆಮೇಲೆ ಏನಾಗ್ತದೆ, ಏನೋ ವಾಸನೆ ಬೀಸಲದು ಹಾರಿ ಧುಮುಕು, ಯಾವುದೋ ಒಂದು ವಾಸನೆ ಮುಗಿ ಬಡಿಯುತ್ತೆ, ತನ್ನ ಶುಭ ಚಿಂತೆ ಎಲ್ಲ ಮರ್ತು ಹೋಗ್ತದೆ ಮತ್ತು ಓಡೋಗ್ತದೆ. ಮಾನವನ ಮನಸ್ಸಂತೂ, ಮನುಷ್ಯನ ಮನಸ್ಸು ಹಾಗೆ ಎಂಬುದಾಗಿ ಡಿ.ವಿ.ಜಿ ಹೇಳ್ತಾರೆ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳ ಕೊಂಡಿ ಅಂದ್ರೆ ಯಾವುದು? ಮನಸ್ಸೇ ಕೊಂಡಿ. ಆದ್ರಿಂದ ಆ ಮನಸ್ಸನ್ನ ಶುದ್ಧವಾಗಿ ಸಾತ್ವಿಕವಾಗಿ ಮಾಡಿಕೊಳ್ಳುವಂತಹ ಪ್ರಯತ್ನ, ಅದನ್ನ ಹೆಲ್ದಿ ಮೈಂಡ್ ಎಂಬುದಾಗಿ ಕರೀತಾರೆ. ಆರೋಗ್ಯಕರವಾದ ಮನಸ್ಸು. ಅದರ ಲಕ್ಷಣಗಳೇನಪ್ಪಾ ಅಂತ ಹೇಳಿದ್ರೆ ಎಲ್ಲ ದೈವಿ ಗುಣಗಳು ಅದು ಪ್ರಕಟ ಆಗಿರುತ್ತೆ, ಆಸುರಿ ಗುಣಗಳು ನಿವೃತ್ತಿ ಆಗಿರುತ್ತೆ. ಭಗವದ್ಗೀತೆಯ 16ನೇ ಅಧ್ಯಾಯವನ್ನು ಓದಿದ್ರೆ ಗೊತ್ತಾಗುತ್ತೆ ದೈವಿ ಗುಣಗಳು ಯಾವುದು, ಆಸುರಿ ಗುಣಗಳು ಯಾವುದು ಅಂತ. ದೈವಿ ಗುಣದಿಂದ ಸಂಪನ್ನವಾದ ಮನಸ್ಸೇ ಆರೋಗ್ಯಕರವಾದ ಮನಸ್ಸು. ಆಸುರಿ ಗುಣ ತುಂಬಿಕೊಂಡಂತಹ ಮನಸ್ಸು ರೋಗಗ್ರಸ್ತವಾದ ಅಸ್ವಸ್ಥ ಮನಸ್ಸು. ಅದಕ್ಕೆ ಟ್ರೀಟ್ಮೆಂಟ್ ಬೇಕು. ಇದು ಸಾಮಾನ್ಯವಾಗಿ ಏನಾಗುತ್ತೆ, ಈ ಲೋಕದ ವ್ಯವಸ್ಥೆಗೆ ಭಂಗ ಬರಲಿಲ್ಲ ಅಥವಾ ಕೌಟುಂಬಿಕ ವ್ಯವಸ್ಥೆಗೆ ಅವನಿಂದ ಭಂಗವಾಗಲ್ಲ ಅಂತಿದ್ರೆ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಸಲ್ಲ, ಅವನು ಹೆಲ್ದಿ ಆಗಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೂ ತೊಂದರೆ ಆಗ್ತಾ ಇದೆ ಇನ್ನೊಬ್ಬರಿಗೆ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅದನ್ನ ನಿಜವಾಗಿ ನೋಡಿದ್ರೆ ಈ ಆಸುರಿ ಸ್ವಭಾವವೇ ಒಂದು ರೀತಿ ಅಸ್ವಸ್ಥತೆ. ಅದು ಅಸ್ವಸ್ಥತೆ ಅಂದ್ರೆ ಹೇಗೆ ಅರ್ಥ? ಅವನು ಅಶಾಂತಿಯಿಂದ ಇರ್ತಾನೆ, ಇನ್ನೊಬ್ಬನಿಗೂ ಅಶಾಂತಿಯನ್ನ ಫ್ರೀಯಾಗಿ ಕೊಡ್ತಾ ಇರ್ತಾನೆ. ಅದು ಅನಾರೋಗ್ಯಕರವಾದ ಮನಸ್ಸು. ಆರೋಗ್ಯಕರವಾದ ಮನಸ್ಸಿನ ಲಕ್ಷಣ ಏನು? ತಾನು ಶಾಂತಿಯನ್ನು ಅನುಭವಿಸ್ತಾನೆ, ಸುತ್ತಲಿರುವವರಿಗೂ ಶಾಂತಿಯನ್ನ ನೀಡ್ತಾನೆ. ಅದು ಹೇಗೆ ಸಾಧ್ಯ? ಸದ್ಗುಣಗಳು ಒಳಗಡೆ ಪ್ರಕಟ ಆಗುತ್ತೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ ಮುಂತಾದಂತಹ ಎಲ್ಲ ಗುಣಗಳು ನಮ್ಮೊಳಗಡೆ ಬಂದಾಗ ಆರೋಗ್ಯ ಚೆನ್ನಾಗಿದೆ ಮನಸ್ಸಿಗೆ ಅಂತ. ಹಾಗೆ ಅದೊಂದು ಬಹಳ ಮುಖ್ಯವಾದ ಸಂಗತಿ. ಇನ್ನೊಂದು ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಬುದ್ಧಿ. ನಮ್ಮ ಬುದ್ಧಿ ಸರಿಯಾಗಿರೋದು ಅದೇ ಮುಖ್ಯವಾದಂತಹ ಹೇತು. ಅದಕ್ಕೆ ಪ್ರಾಚೀನರು ಗುರುಕುಲ ಪದ್ಧತಿಯಲ್ಲಿ ವ್ಯವಸ್ಥೆಯಲ್ಲಿ ಈ ಬುದ್ಧಿಗೆ ಸರಿಯಾಗಿ ಬದುಕಿನ ಮಾಹಿತಿಯನ್ನು ಕೊಟ್ಟು ಬಿಡ್ತಾ ಇದ್ರು. ಬದುಕು ಅಂದ್ರೆ ಏನು, ನಡೆಸಬೇಕಾದ ರೀತಿ ಏನು. ಅದಕ್ಕೆ ಯಾತ್ರೆಯೂ ಗೊತ್ತಿಲ್ಲ, ವಾಹನದ ಮಾಹಿತಿಯೂ ಇಲ್ಲ ಅಂದ್ರೆ ಬಹಳ ತೊಂದರೆಗೆ ಈಡಾಗ್ತಾನೆ ಮನುಷ್ಯ. ಗುರುಶಾಸ್ತ್ರೋಪದೇಶದಿಂದ ಸುಸಂಸ್ಕೃತವಾದ ಬುದ್ಧಿ, ಜೀವನಾನುಭವದಿಂದ ಪಕ್ವವಾದಂತಹ ಬುದ್ಧಿ ಇದಿರ್ಬೇಕು. ಅಂದ್ರೆ
ಟ್ರೈನ್ಡ್, ವೆಲ್ ಟ್ರೈನ್ಡ್ ಮೈಂಡ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್ ಆಗಿರ್ಬೇಕು. ಡ್ರೈವರ್ಗೆ ಟ್ರೈನಿಂಗ್ ಆಗಿರ್ಬೇಕು ಚೆನ್ನಾಗಿ, ಮತ್ತೆ ಅನೇಕ ಕಡೆ ವಾಹನವನ್ನು ಓಡಿಸೋ ಅನುಭವ ಇರಬೇಕು. ಇದೆರಡು ಇದ್ದಾಗ ಅವನು ಮೆಚ್ಯೂರ್ಡ್ ಡ್ರೈವರ್ ಅಂತ ಹೇಗೆ ಕರಿತೇವೋ, ಹಾಗೆ ನಮ್ಮ ಬದುಕಿನ ಯಾತ್ರೆ ಸಾಗಬೇಕಾದ್ರೂ ಕೂಡ ನನಗೆ ಬರೀ ವಾಹನ ಓಡಿಸಿ ಅಭ್ಯಾಸ ಇದೆ ಅಂತ ಹೇಳಿ ಇದ್ರ ಪ್ರಯೋಜನ ಆಗಲ್ಲ. ಅವನು ವಾಹನದ ಬಗ್ಗೆ ಮಾಹಿತಿ, ದಾರಿಯ ಬಗ್ಗೆ ಮಾಹಿತಿ ಗೊತ್ತಿರಬೇಕು, ಇನ್ಫಾರ್ಮ್ಡ್ ಡ್ರೈವರ್ ಆಗಬೇಕು. ಅದೇ ಎಷ್ಟೋ ಸಲ ಜನಗಳು ಏನ್ ಮಾಡ್ತಾರೆ, ಸಾಧನಾ ಪಥವನ್ನು ಆಯ್ದುಕೊಳ್ಳುವಾಗ ಅಧ್ಯಯನ ಮಾಡೋದೇ ಇಲ್ಲ. ಸ್ವತಂತ್ರವಾಗಿ ನಾವು ಸಾಧನೆಯನ್ನು ಶುರು ಮಾಡಿದ್ರೆ ಅಧ್ಯಯನದ ಅವಶ್ಯಕತೆ ಇಲ್ಲ, ಅದು ತುಂಬಾ ದೀರ್ಘ ಪ್ರಯಾಣ, ಅದು ಕಷ್ಟ ಇದೆ ಅಂತ ಬಿಟ್ಟು ಬಿಡ್ತಾರೆ. ಅಲ್ಲೇ ಅವರು ತಪ್ಪು ದಾರಿಗೆ ಎಳಿಸೋದಕ್ಕೆ ಕಾರಣ ಆಗ್ತದೆ. ಎರಡೂ ಬೇಕು. ಒಂದು, ಚೆನ್ನಾಗಿ ಅಧ್ಯಯನ ಮಾಡಬೇಕು, ಸಂಪ್ರದಾಯವಿದರಿಂದ ಶಾಸ್ತ್ರವನ್ನ ಚೆನ್ನಾಗಿ ತಿಳಿದುಕೊಂಡಿರಬೇಕು. ಇನ್ನು ಅಧ್ಯಾತ್ಮ ಪಥದ ಬಗ್ಗೆ ಹೇಳಿದಾಗ, ಅಧ್ಯಾತ್ಮ ಮಾರ್ಗ ಅಂದ್ರೆ ಏನು, ಅದನ್ನು ಸಾಧಿಸಬೇಕಾದ್ರೆ ನಾವು ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು, ಗುರಿ ಯಾವುದು, ಎಲ್ಲಿ ಹೋಗಿ ತಲುಪಬೇಕಾಗಿದೆ, ಇದೆಲ್ಲದರ ಬಗ್ಗೆ ಚೆನ್ನಾಗಿ ಅರಿತಿರಬೇಕು, ತಿಳುವಳಿಕೆ ಇರಬೇಕು. ಆಮೇಲೆ ಸಾಧನೆಯನ್ನು ಕೂಡ ಮಾಡಬೇಕಾಗತ್ತೆ. ಈ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಆ ತಿಳುವಳಿಕೆಯ ಸ್ಪಷ್ಟತೆ ಬರ್ತಾ ಹೋಗ್ತದೆ. ಸಾಧನೆಯೂ ಇರಬೇಕು, ಅಧ್ಯಯನವೂ ಇರಬೇಕು. ಅಂತಹ ಒಬ್ಬ ಸಾರಥಿಯಿಂದ ಮಾತ್ರ ಇದನ್ನು ಪಳಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸಾರಥಿಯೇ ದಿಕ್ಕು ತಪ್ಪಿ ಬಿಟ್ರೆ ಇನ್ನು ಉಳಿದೆಲ್ಲ ಪರಿಕರಗಳು ಸುಸ್ಥಿರವಾಗಿದ್ರೂ ಪ್ರಯೋಜನ ಬರ. ಆದ್ದರಿಂದ ಇಲ್ಲಿ ಪುರುಷಾಸ್ತ್ರೋಪದೇಶದಿಂದ ಸುಸಂಸ್ಕೃತವಾದಂತಹ ಬುದ್ಧಿ, ಅದೇ ಸಾರಥಿ, ಯೋಗ್ಯವಾದ ಸಾರಥಿ. ಇನ್ನು ಇಷ್ಟು ಸಂಗತಿಗಳನ್ನ ತಿಳಿಸಿದ ಮೇಲೆ ಇನ್ನೊಂದು ಸಂಗತಿಯನ್ನು ಮನಸ್ಸಲ್ಲಿಟ್ಟು, ಇವುಗಳ ಮಧ್ಯೆ ಒಂದು ಸಾಮರಸ್ಯ ಇರಬೇಕು, ಒಂದು ಕೋಆರ್ಡಿನೇಷನ್ ಇರಬೇಕು, ಕೋಆಪರೇಷನ್ ಇರಬೇಕು, ಪರಸ್ಪರ ಸಾಂಗತ್ಯ ಇರಬೇಕು, ಒಂದಕ್ಕೊಂದು ಹೊಂದಾಣಿಕೆ ಇರಬೇಕು. ಅನೇಕ ಶಬ್ದಗಳನ್ನು ಬಳಸ್ತಾ ಇದ್ದೇನೆ ನಾನು. ಒಟ್ಟಿನಲ್ಲಿ ಅದಕ್ಕೊಂದು ದೃಷ್ಟಾಂತ ಕೊಟ್ಟರೆ ಸ್ಪಷ್ಟ ಆಗ್ತದೆ. ವೇದಿಕೆಯಲ್ಲಿ ಇರತಕ್ಕಂತಹ ಸಂಗೀತದ ಒಂದು ಕಚೇರಿಯನ್ನ, ಕಾನ್ಸರ್ಟ್ ಅನ್ನ ನಾವು ನೆನಪು ಮಾಡಿಕೊಂಡಾಗ ಅಲ್ಲಿ ಸಾಮರಸ್ಯ ಇದ್ರೆ ಹೇಗಿರುತ್ತದೆ, ಅಸಾಮರಸ್ಯ ಇದ್ರೆ ಹೇಗಿರುತ್ತದೆ ಅಂತ ಗೊತ್ತಾಗುತ್ತೆ. ಒಬ್ಬನು ಕೊಳಲನ್ನು, ಇನ್ನೊಬ್ಬನು ಪಿಟೀಲನ್ನು, ಮತ್ತೊಬ್ಬನು ಮೃದಂಗವನ್ನು, ಮತ್ತೊಬ್ಬನು ಏನು ಶ್ರುತಿಯನ್ನು, ವೀಣೆಯನ್ನು, ಮತ್ತೊಬ್ಬನು ಹಾಡನ್ನು ಹಾಡ್ತಾ ಇದ್ದಾನೆ. ಅವರೆಲ್ಲರ ಮಧ್ಯೆ ಶ್ರುತಿ ಹೊಂದಾಣಿಕೆ ಆಗಬೇಕು, ಲಯ ಹೊಂದಾಣಿಕೆ ಆಗಬೇಕು, ತಾಳ ಹೊಂದಾಣಿಕೆ ಆಗಬೇಕು. ಆಮೇಲೆ ಆ ರಾಗಗಳನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಇವನು ಯಾವ ರಾಗವನ್ನು ಹಾಡ್ತಿದ್ದಾನೋ ಅವನು ಹಿಂದಿನವನು ಅದೇ ರಾಗವನ್ನು ನುಡಿಸ್ತಾನೆ. ಹಾಡುಗಾರನು ಹಾಡುವ ಶ್ರುತಿ ಬೇರೆ, ರಾಗ ಬೇರೆ, ಲಯ ಬೇರೆ, ತಾಳ ಬೇರೆ. ಹಿಂದ್ಗಡೆ ಅಕಂಪನಿಸ್ಟ್ ಅಂತ ಯಾರಿರ್ತಾರೆ ಅವ್ರದ್ದು ಬೇರೆ ಬೇರೆ ಆಗ್ಬಿಡುತ್ತೆ. ಅದು ಸಂಗೀತ ಆಗ್ತದ? ಅದಲ್ಲ. ಒಬ್ಬರಿಗೆ ಒಬ್ರು ಪೂರಕವಾಗಿರಬೇಕು. ಹಾಗೆ ನಮ್ಮ ಈ 6 ಸಂಗತಿಗಳಿವೆ. 6 ಸಂಗತಿಗಳಲ್ಲಿ ಸಾರಥಿ ಮತ್ತು ದಾರಿ ಇದೆರಡು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಇನ್ನು 4 ಸಂಗತಿಗಳು ಒಂದಕ್ಕೊಂದು ಹೊಂದಿಕೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಯಾವುದು? ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ. ಇವುಗಳು ಪರಸ್ಪರ ಪೂರಕವಾಗಿ ಒಂದಕ್ಕೊಂದು ಹೊಂದಾಣಿಕೆ ಇರುವ ಹಾಗೆ ಬಾಳನ್ನು ನಡೆಸಬೇಕಾಗತ್ತೆ. ಅಂದ್ರೆ ಅರ್ಥ ಏನು? ಬುದ್ಧಿ ಹೇಳಿದ ಮಾತನ್ನ ಮನಸ್ಸು ಕೇಳಬೇಕಾಗ್ತದೆ. ಮನಸ್ಸಿನ ಪ್ರಕಾರದಂತೆ ಇಂದ್ರಿಯಗಳು ವರ್ತಿಸಬೇಕಾಗತ್ತೆ. ಇಂದ್ರಿಯಗಳು ಹೇಳಿದ ಹಾಗೆ ಶರೀರ ಅನ್ನುವಂಥದ್ದು ನಡೀಬೇಕಾಗ್ತದೆ. ಶರೀರ ನಡಿಬೇಕಾದ್ರೆ ಶಕ್ತಿ ಬೇಕಲ್ಲ, ಉತ್ಸಾಹ ಬೇಕಲ್ಲ. ಶರೀರಕ್ಕೆ ಶಕ್ತಿಯೇ ಇಲ್ಲ. ಇಂದ್ರಿಯ ಆದೇಶ ಕೊಡ್ತಾ ಇದೆ, ಅಥವಾ ಮನಸ್ಸು ಆದೇಶ ಕೊಡ್ತಾ ಇದೆ, ಬೆಳಿಗ್ಗೆ ಏಳು ಮುಂಚೆ ಸ್ನಾನ ಮಾಡು, ಧ್ಯಾನ ಕೂತ್ಕೋ ಅಂತ. ಅದೇ ಶರೀರ ಹೇಳುತ್ತೆ ನನ್ನ ಹತ್ರ ಆಗಲ್ಲ ಅಂತ. ಆವಾಗ ತಾಳಮೇಳ ಒಂದಾಗಲ್ಲ, ಸಾಮರಸ್ಯ ಇರಲ್ಲ. ಒಂದೊಂದ್ಸಲ ಹೀಗೂ ಆಗ್ತದೆ. ಬುದ್ಧಿ ಆದೇಶ ಕೊಡ್ಬೇಕು, ಒಂದೊಂದ್ಸಲ ಮನಸ್ಸು ಬುದ್ಧಿಯನ್ನು ಹೈಜಾಕ್ ಮಾಡಿಬಿಡ್ತದೆ. ಈ ವಿಮಾನಗಳನ್ನೆಲ್ಲ ಹೈಜಾಕ್ ಮಾಡ್ತಾರಂತಲ್ಲ, ಆ ಪೈಲಟಿನ ಕಂಟ್ರೋಲ್ ತಪ್ಪಿಸಿ ಈ ಏನು ಉಗ್ರಗಾಮಿಗಳು ತಾವೇ ಪೈಲಟ್ ವಿಮಾನ ಕಂಟ್ರೋಲ್ ತಗೊಳ್ತಾರೆ. ಅದು ಹೈಜಾಕಿಂಗ್ ಅಂತ ಹೇಳ್ತಾರೆ. ಹಾಗೆ ಮನಸ್ಸು ಒಂದೊಂದ್ಸಲ ಯಾಕೆ ಜಾಸ್ತಿ ಸಲ ಅದರದೇ ಆಟ ನಡೆಯುತ್ತೆ. ಬುದ್ಧಿಯನ್ನು ಹೈಜಾಕ್ ಮಾಡಿ ತನ್ನದೇ ಸರ್ವಾಧಿಕಾರವನ್ನ ಪ್ರದರ್ಶಿಸ್ತಾ ಇರ್ತದೆ. ಅವಾಗ ಬುದ್ಧಿ ಹೇಳ್ತಾ ಇರ್ತದೆ ಸಣ್ಣ ಧ್ವನಿಯಲ್ಲಿ, ಇದು ತಪ್ಪು, ಇದು ಮಾಡಬೇಡ ಅಂತ. ಮನಸ್ಸು ಅದ್ರ ಮಾತನ್ನು ಕೇಳೋದೇ ಇಲ್ಲ. ತನಗೆ ಇಚ್ಛೆ ಬಂದಾಗೆ ವಾಸನಾನುಸಾರಿಯಾಗಿ ಬದುಕುತ್ತೆ, ಶಾಸ್ತ್ರಾನುಸಾರಿಯಾಗಿ ಬದುಕಲ್ಲ.
ಆವಾಗೂ ಕೂಡ ಸಾಮರಸ್ಯ ಇರಲ್ಲ. ಅದರಿಂದ ಸ್ವಸ್ಥವಾದಂತಹ ಸಲಕರಣೆಗಳು, ಅವುಗಳ ಮಧ್ಯೆ ಒಂದು ಸಾಮರಸ್ಯ ಅನ್ನುವಂಥದ್ದು, ಹೊಂದಾಣಿಕೆ ಎನ್ನುವಂಥದ್ದು. ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ, ಮನಸ್ಸಿ ಅನ್ಯತ್ ವಚಸ್ಸಿ ಅನ್ಯತ್ ಕರ್ಮಣ್ಯ ಅನ್ಯತ್ ದುರಾತ್ಮನಾಂ ಎಂಬುದಾಗಿ ಪ್ರಾಚೀನರು ಕರೆದಿದ್ದಾರೆ. ಬುದ್ಧಿ ಹೇಳಿದ ಹಾಗೆ ಮನಸ್ಸು, ಮನಸ್ಸಿನ ಹಾಗೆ ಇಂದ್ರಿಯಗಳು, ಇಂದ್ರಿಯದ ಹಾಗೆ ಶರೀರ ಒಂದಕ್ಕೊಂದು ಪೂರಕವಾಗುವಂತೆ ಹೊಂದಾಣಿಕೆಯಿಂದ ಬಾಳಿದರೆ ಯಾತ್ರೆ ಯಶಸ್ವಿಯಾಗುತ್ತೆ. ಅದನ್ನೇ ಇಲ್ಲಿ ಉಪನಿಷತ್ತು ಹೇಳ್ತಾರೆ. ಎಷ್ಟು ಅವಿಜ್ಞಾನವಾನ್ ಭವತಿ, ಅಂತಹ ಅವಿವೇಕಿಯ ಸಾರಥಿಯ ಕೈಯಲ್ಲಿರುವಂತಹ ಕಡಿವಾಣಗಳು ಮತ್ತು ಪಳಗಿಸದೇ ಇರುವ ಇಂದ್ರಿಯಗಳಿಂದ ಸಾರಥಿ ಜೀವನ ಒದ್ದಾಟ ಆಗ್ತದೆ. ಅವನೊಟ್ಟಿಗೆ ರಸಿಕನ ಜೀವನವೂ ಕಷ್ಟ. ಅದಲ್ಲದೆ ಇನ್ನೊಬ್ಬ ಇದ್ದಾನೆ, ಅದಕ್ಕೆ ವಿರುದ್ಧವಾದಂತಹ ಇನ್ನೊಂದು ಹೇಳುತ್ತೆ, ಎಷ್ಟು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಶ್ವ ಇವ ಸಾಕ್ಷಿ. ವಿವೇಕಿಯಾದಂತಹ ಸಾರಥಿ ಇದ್ದಾನೋ ಇನ್ನು ವಿಜ್ಞಾನವಾನ್ ಅಂತ, ವಿವೇಕಿಯಾದಂತಹ ಸಾರಥಿ. ಯುಕ್ತೇನ ಮನಸಾ ಸದಾ, ಅವನ ಮನಸ್ಸು ಯುಕ್ತವಾಗಿದೆ ಅಂದ್ರೆ ನಿಯಂತ್ರಿತವಾಗಿದೆ, ಮನಸ್ಸು ಬುದ್ಧಿ ಹಿಡಿತದಲ್ಲಿದೆ. ಅಂತಹ ಸಾರಥಿಯ ಇಂದ್ರಿಯಾಣಿ ವಶ್ಯಾನಿ, ಅವನ ಇಂದ್ರಿಯಗಳು ಹಿಡಿತಕ್ಕೆ ಬರುತ್ತೆ, ಪಳಗಿಸಿದ ಕುದುರೆಗಳಾಗುತ್ತೆ. ಹೇಗೆ? ಸದಶ್ವ ಇವ ಸಾರಥೇ, ಒಂದು ರಥದಲ್ಲಿ ಪಳಗಿಸಿದ ಸದಶ್ವ, ಸದಶ್ವ ಅಂದ್ರೆ ಚೆನ್ನಾಗಿರುವ ಒಳ್ಳೆಯ ಪಳಗಿಸಿರುವ ಕುದುರೆಗಳು ಅಂತ. ಅವುಗಳನ್ನ ಅಲ್ಲಿ ಹೇಳ್ತಿರೋದು ಕಾನ್ಸೆಪ್ಟ್. ಈ ಸಂದರ್ಭದಲ್ಲಿ ಭಗವದ್ಗೀತೆ ಎರಡು ಸಂದೇಶ ನಮಗೆ ಹೇಳುತ್ತೆ ಈ ಮನಸ್ಸು ಮತ್ತು ಬುದ್ಧಿಯ ಬಗ್ಗೆ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಇಂದ್ರಿಯ ಹೇಳದ ಹಾಗೆ ಬುದ್ಧಿ ಅನ್ನುವಂಥದ್ದು ಕೇಳಿದ್ರೆ ಅಥವಾ ಮನಸ್ಸನ್ನು ಕೇಳಿದ್ರೆ ಗಾಳಿಯ ಹೊಡೆತಕ್ಕೆ ಸಿಕ್ಕಿದಂತಹ ನಾವೆಯಂತೆ ಅವನ ಯಾತ್ರೆ ಅನ್ನೋದು ಅವ್ಯವಸ್ಥಿತವಾಗ್ತದೆ. ಆದ್ರಿಂದ ಅಲ್ಲಿ ದೃಷ್ಟಾಂತ ಕೊಟ್ಟಿರೋದು ಸಮುದ್ರ, ಒಂದು ನಾವೆ, ಗಾಳಿ, ಈ ದೃಷ್ಟಾಂತವನ್ನು ಕೊಡುತ್ತೆ. ಇನ್ನು ಬುದ್ಧಿಯ ಬಗ್ಗೆ ಹೇಳ್ತಾ ಭಗವದ್ಗೀತೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ನಿಶ್ಚಯಾತ್ಮಿಕವಾದ ಬುದ್ಧಿ ಇದ್ದರೆ ಒಂದೇ ಗುರಿಯನ್ನ ಅವನು ತಲುಪ್ತಾನೆ. ಬುದ್ಧಿಯಲ್ಲಿ ನಿಶ್ಚಯಾತ್ಮಕತೆ ಇಲ್ಲದೆ ಇದ್ರೆ ಅವನು ಬಹುಶಾಖಾ ಸರಿದು ಹಂಚಿ ಹೋಗಿಬಿಡ್ತಾನೆ ಅಂತ. ಅಂದ್ರೆ ಲೌಕಿಕ ಜೀವನವೂ ಕೂಡ ಸರಿಯಾಗಿ ನಡೆಸಲಿಕ್ಕೆ ಆಗಲ್ಲ. ಅದರಿಂದ ಬಹಳ ಮುಖ್ಯವಾದಂತಹ ಮಂತ್ರ ಇದಾಗಿದೆ. ಮುಂದಿನ ಸಂಗತಿಯನ್ನ ಮುಂದಿನ ತರಗತಿಯಲ್ಲಿ ನಾವು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.